ಸರ್ ನಾವು ಈ ಥರ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಹಾಕೋದ್ರಿಂದ ನಿಮ್ಗೆ ಯಾವ ರೀತಿ ಅದ್ರ ಮೇಲೆ ಇದ್ರ ಮೇಲೆ ಪರಿಣಾಮ ಬೀಳುತ್ತೆ? ನಿಮ್ಮ ಗೈಡ್ ಕೆಲಸದ ಮೇಲೆ ಪರಿಣಾಮ ಬೀಳ್ಬೋದು? ಈ ದೇವಸ್ಥಾನ ಎದುರುಗಡೆ ಸ್ವಲ್ಪ ರೋಡ್ ಆ ಕಡೆ ಒಂದು ದೇವಸ್ಥಾನ ಇದೆ, ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಅದು ಪಾಳು ಬಿದ್ದಿದೆ. ಆ ದೇವಸ್ಥಾನ ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡೋದು. ಹಾಗೆ ದೇವಸ್ಥಾನ ಹಿಂದೆ ಕೂಡ ಇನ್ನೊಂದು ದೇವಸ್ಥಾನ ಇದೆ. ಅದು ಯಾವ ದೇವ್ರದ್ದು ದೇವಸ್ಥಾನ ಅಂತ ಗೊತ್ತಾಗಿಲ್ಲ. ಅದು ಕೂಡ ಪಾಳು ಬಿದ್ದಿದೆ. ಆ ದೇವಸ್ಥಾನದ ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡ್ಬೋದು. ಇವೆರಡು ನಾನು ತುಂಬ ಮುಂಚೆ ಮಾಡಿರೋದು. ಸೊ ಮ್ಯೂಸಿಕ್ ಸ್ವಲ್ಪ ಫ್ರೀ ಮ್ಯೂಸಿಕ್ ಯೂಸ್ ಮಾಡಿರೋದು. ಸೊ ದಯವಿಟ್ಟು ಆ ಮ್ಯೂಸಿಕ್ಗಾಗಿ ನಾನು ಕ್ಷಮಿಸಿ. ಇವಾಗ ಸೋಮನಾಥ್ಪುರ ಹೋಗಿ ನೋಡೋಣ ಬನ್ನಿ. ಮೈಸೂರಿಂದಾಗಲಿ ಬೆಂಗಳೂರಿಂದಾಗಲಿ ಇಲ್ಲಿಗೆ ಬರಲಿಕ್ಕೆ ರೋಡ್ ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ತಲುಪೋದು ಹೇಗೆ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವಿವಾಗ ಸೋಮನಾಥ್ಪುರ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ ಕೂಡ ನಾನು ಗೈಡ್ ಸಹಾಯದಿಂದ ಈ ವಿಡಿಯೋ ತೋರಿಸ್ತೀನಿ. ಟೂರಿಸ್ಟ್ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಇಂಥ ದೇವಸ್ಥಾನಕ್ಕೆ ಬಂದರೆ ಗೈಡ್ ಸರ್ವಿಸ್ ತೊಗೊಳ್ಳಿ. ಇವಾಗ ನಮ್ಮಂಥ ಯೂಟ್ಯೂಬರ್ಸ್ ವಿಡಿಯೋ ಹಾಕ್ತಾರೆ ಅಂದ್ಬಿಟ್ಟು ನೀವು ಗೈಡ್ ಸರ್ವಿಸ್ ತೊಗೊಳ್ಳದೇ ಇರಬೇಡಿ. ಯಾಕಂದರೆ ನನ್ನ ವಿಡಿಯೋ ಎಷ್ಟೇ ನೀವು ನೋಡಿದ್ರು ಇಲ್ಲಿ ಯಾವ್ಯಾವ ಕೆತ್ತನೆ ಎಲ್ಲೆಲ್ಲಿದೆ ಅಂತ ಅರ್ಥ ಆಗ್ಬೇಕಾದ್ರೆ ಗೈಡ್ ಸರ್ವಿಸ್ ಬೇಕೇ ಬೇಕು. ಮತ್ತು ಇಷ್ಟು ಖರ್ಚು ಮಾಡಿ ನಾವು ಇಷ್ಟು ದೂರ ಬಂದ ಮೇಲೆ ಬರೀ ಒಂದು ಕಲ್ಲಿನ ಕೆತ್ತನೆ ನೋಡಿ ಹೋಗೋದಕ್ಕಿಂತ ಅದರ ಸರಿಯಾದ ವಿವರಣೆ ಮುಖಾಂತರ ಗೈಡ್ ಸರ್ವಿಸ್ ತೊಗೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ನಮ್ಮಂಥ ಯೂಟ್ಯೂಬರ್ಸ್ ನಾವು ಪ್ರಚಾರ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ. ಸೊ ದಯವಿಟ್ಟು ಇಲ್ಲಿರೋರೆಲ್ಲರೂ ಲೈಸೆನ್ಸ್ಡ್ ಗೈಡೇನೆ. ಆ ರೀತಿ ನಿಮಗೆ ತಪ್ಪಾದ ಮಾಹಿತಿಗಳು ಯಾರು ನಿಮ್ಗೆ ಕೊಡೋದಿಲ್ಲ. ಯಾಕಂದರೆ ASI ಅಂಡರ್ ಇರುವಂಥ ದೇವಸ್ಥಾನ, ಅದ್ರ ಜೊತೆಗೆ ASI ಕೇರ್ ಟೇಕರ್ ಕೂಡ ಇಲ್ಲಿರ್ತಾರೆ. ಹಾಗಾಗಿ ನಿಮಗೆ ತಪ್ಪಾದ ಮಾಹಿತಿ ಕೊಡೋರು ಯಾರು ಇರೋದಿಲ್ಲ. ಸೊ ನನ್ನ ರಿಕ್ವೆಸ್ಟ್, ದಯವಿಟ್ಟು ಅಷ್ಟು ಖರ್ಚು ಮಾಡಿ ನೀವು ಬರುವಾಗ ಈ ವಿಡಿಯೋ ನೋಡಿ ಬರೋರು ದಯವಿಟ್ಟು ಗೈಡ್ ಸರ್ವಿಸ್ ತೊಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಗೈಡ್ ಶೋಭಾ ಅವ್ರ ಜೊತೆ ಈ ದೇವಸ್ಥಾನವನ್ನು ನೋಡೋಣ ಬನ್ನಿ. ನನ್ನ ಹೆಸರು ಶೋಭಾ ಅಂತ. ಈ ದೇವಸ್ಥಾನವನ್ನು ಕಟ್ಟಿಸಿ 750 ವರ್ಷ ಆಗಿದೆ. ಈ ದೇವಸ್ಥಾನವನ್ನು 1268ರಲ್ಲಿ ಸೋಮನಾಥ ದಂಡನಾಯಕ ಎಂಬುವರು ಹೊಯ್ಸಳರ ರಾಜ 3ನೇ ನರಸಿಂಹರಾಜ ಎಂಬುವರ ಆಸ್ಥಾನದಲ್ಲಿ ಒಬ್ಬ ಕಂದಾಯ ಅಧಿಕಾರಿಯಾಗಿರ್ತಾರೆ. ಈ ಸೋಮನಾಥ ಎಂಬುವರು ಈ ದೇವಾಲಯವನ್ನು ಕಟ್ಟಿಸಿದ್ದರಿಂದ ಈ ಊರಿನ ಹೆಸರು ಸೋಮನಾಥ್ಪುರ ಅಂತ ಬರುತ್ತೆ. ಇಲ್ಲಿ ಒಂದೇ ಜಗುಲಿ ಮೇಲೆ 3 ಗರ್ಭಗುಡಿಗಳಿದೆ, ಅಂದರೆ 3 ದೇವಸ್ಥಾನಗಳಿದೆ. ಅದರಲ್ಲಿ ಮೊದಲನೇದು ವೇಣುಗೋಪಾಲ ಅಂದರೆ ಕೃಷ್ಣ, 2ನೇದು ಕೇಶವ, 3ನೇದು ಜನಾರ್ದನ. ಅಂದರೆ ಈ ದೇವಾಲಯದ ಮೇಲೆ ಯಾವುದೇ ರೀತಿ ಪೂಜೆ ನಡೆಯಲ್ಲ. ಕಾರಣ ಏನಪ್ಪ ಅಂದರೆ ಈ ದೇವಾಲಯದ ಮೇಲೆ 2 ಬಾರಿ ಮುಸ್ಲಿಮರು ದಾಳಿ ಮಾಡಿದ್ದಾರೆ. ದಾಳಿ ಅಂದರೆ ಅಟ್ಯಾಕ್ ಮಾಡಿರೋವಂಥದ್ದು. ಮೊದಲನೇ ಬಾರಿ ಅಂದರೆ 1311 ಮತ್ತು 1326ರಲ್ಲಿ. 1311ರಲ್ಲಿ ದೆಹಲಿಯ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕಾಫರ್ ಎಂಬವನು ಈ ದೇವಾಲಯವನ್ನು ಲೂಟಿ ಮಾಡ್ತಾನೆ. ಮತ್ತು 2ನೇ ಬಾರಿ ಅಂದರೆ 1326ರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಎಂಬವನು ಇಲ್ಲಿನ ಮೂಲ ವಿಗ್ರಹ ಅಂದರೆ ಗರ್ಭಗುಡಿಯಲ್ಲಿದ್ದ ಮಧ್ಯದಲ್ಲಿ ಇದೆಯಲ್ಲ ಮೇನ್ ಸ್ಟ್ಯಾಚು ಕೇಶವನ್ನ, ಅದನ್ನು ಪೂರ್ತಿಯಾಗಿ ಡ್ಯಾಮೇಜ್ ಮಾಡ್ತಾರೆ, ಅಂದರೆ ಒಡೆದಾಕ್ತಾರೆ. ಹಿಂದೂಗಳ ಸಂಪ್ರದಾಯದ ಪ್ರಕಾರ ಭಿನ್ನವಾದ ವಿಗ್ರಹಗಳನ್ನು ಯಾವುದೇ ರೀತಿ ಪೂಜೆ ಮಾಡಲ್ಲ. ಈ ದೇವಾಲಯದ ಹೆಸರೇ ಕೇಶವ ದೇವಾಲಯ ಅಂತ ಕರೀತಾರೆ. ಈಗ ಸೋಮನಾಥ ಕಟ್ಟಿಸಿದ್ರಿಂದ ಸೋಮನಾಥ ಅಂದರೆ ಎಲ್ಲ ಶಿವ ಅಂತಾರೆ. ಆದರೆ ಇದು ಶಿವನಿಗೆ ಸಂಬಂಧಪಟ್ಟ ದೇವಾಲಯವಲ್ಲ, ಇದು ಪೂರ್ತಿ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯ. ಕಟ್ಟಿಸಿದವರು ಸೋಮನಾಥ ಆಗಿದ್ದರಿಂದ ಈ ಊರಿನ ಹೆಸರು ಸೋಮನಾಥ್ಪುರ ಅಂತ ಬರುತ್ತೆ. ಇದು 13ನೇ ಶತಮಾನದಲ್ಲಿ ಬರೆದಿರೋಂಥದ್ದು ಹಳಗನ್ನಡದ ಶಿಲಾಶಾಸನ. ಅಂದರೆ ಇದನ್ನು ಯಾರು ಕಟ್ಟಿಸಿದ್ರು, ಯಾವಾಗ ಕಟ್ಟಿಸಿದ್ರು, ಯಾರ್ಯಾರು ದಾನ ದತ್ತಿ ನೀಡಿದರೆ ಅಂತ ಸಂಪೂರ್ಣವಾದ ವಿವರಣೆ ಎಲ್ಲ ಹಳಗನ್ನಡದಲ್ಲಿ ಬರೆದಿದ್ದಾರೆ. ಅಂದರೆ ಇದನ್ನು ನಾವು ಓದೋಕ್ಕಾಗಲ್ಲ, ಪೂರ್ತಿ ಟೆಂಪಲ್ ಹಿಸ್ಟ್ರಿನೇ ಇದರಲ್ಲಿ ಬರೆದಿದ್ದಾರೆ. ಸೊ ಇದನ್ನು ನಾವು ಓದೋಕ್ಕಾಗಲ್ಲ ಅಂತ ಮೇನ್ ಹೈಲೈಟ್ಸನ್ನ ಅಲ್ಲಿ ಅಂದರೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನೋಡಿ, ಹಿಂದಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಅಂದರೆ ಪೂರ್ತಿ ಹಿಸ್ಟ್ರಿ ಇಲ್ಲ, ಮೇನ್ ಹೈಲೈಟ್ಸ್ ಮಾತ್ರ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋ ಅಂಥದ್ದು.
ಅಂದರೆ ಹೊಯ್ಸಳರ ಶೈಲಿಯಲ್ಲಿ ಕಟ್ಟಂಥ ದೇವಸ್ಥಾನ ಅಂದರೆ ಯಾವ ಥರ ಅಂದರೆ ಒಂದು ಪ್ಲಾಟ್ಫಾರಮಲ್ಲಿ 5 ಗರ್ಭಗುಡಿಯವರೆಗೆ ಕಟ್ಟಾಗ್ತದ್ದು, 5 ದೇವಸ್ಥಾನದವರೆಗೆ. ಅದರಲ್ಲಿ ಫೇಮಸ್ ಆಗಿರೋವಂಥದ್ದು 3 ಗರ್ಭಗುಡಿ: ಬೇಲೂರು, ಹಳೇಬೀಡು, ಸೋಮನಾಥಪುರ. ಈಗ ಬೇಲೂರಲ್ಲಿ ಏಕಕೂಟ ಅಂದರೆ ಒಂದೇ ದೇವಸ್ಥಾನ, ಸೇಮ್ ಒಂದೇ ಥರ ಒಂದೇ ಜಗುಲೇ ಇರುತ್ತೆ. ಅದು ಗರ್ಭಗುಡಿ ಅಂದರೆ ಒಳಗಡೆ ಒಂದೇ ದೇವಸ್ಥಾನ ಇರುತ್ತೆ. ಸೊ ಅದನ್ನು ನಾವು ಏಕಕೂಟ ಅಂತ ಕರಿತೀವಿ. ಏಕಕೂಟ ಅಂದರೆ ಒಂದೇ ದೇವಸ್ಥಾನ. ಚೆನ್ನಕೇಶವ ಅಂದರೆ ವಿಷ್ಣು ಟೆಂಪಲ್ ಬರುತ್ತೆ ಬೇಲೂರಲ್ಲಿ. ಹಳೇಬೀಡಲ್ಲಿ ದ್ವಿಕೂಟ ಅಂದರೆ 2 ದೇವಸ್ಥಾನ ಬರುತ್ತೆ. ವೈಶಲೇಶ್ವರ, ಶಾಂತಲೇಶ್ವರ ಅಂತ ಶಿವನ್ ಟೆಂಪಲ್ ಬರುತ್ತೆ. ಸೋಮನಾಥಪುರದಲ್ಲಿ ತ್ರಿಕೂಟಾಚಲ ಅಂದರೆ 3 ಗರ್ಭಗುಡಿಯನ್ನು ಹೊಂದಿರೋ ಅಂಥದ್ದನ್ನು ನಾವು ತ್ರಿಕೂಟಾಚಲ ಅಂತ ಕರಿತೀವಿ. ಅವರು ಕಟ್ಟಂಥ ದೇವಸ್ಥಾನ ಅಂದರೆ 5 ಗರ್ಭಗುಡಿ. ಸೊ ಇದು ಚತುಷ್ಕೂಟ ಅಂದರೆ ದೊಡ್ಡ ಗದ್ದನವಳ್ಳಿ ಅಂತ ಹಾಸನ ಡಿಸ್ಟಿಕಲ್ಲಿ ಒಂದು ಟೆಂಪಲ್ ಬರುತ್ತೆ. ಸೊ ಅದು ಅಂದರೆ ಪಂಚಕೂಟ ಅಂದರೆ ಕೇರ್ಪೇಟೆ ತಾಲೂಕು ಗೋವಿಂದನಹಳ್ಳಿಯಲ್ಲಿ ಒಂದು ದೇವಸ್ಥಾನ, ಅದು 5 ಅಂದರೆ 5 ಗರ್ಭಗುಡಿ ಇದೆ. ಸೊ ಇಲ್ಲಿ ಫೇಮಸ್ ಆಗಿರೋದೇ ತ್ರಿಕೂಟಾಚಲ, 3 ಗರ್ಭಗುಡಿ. ಅಂದರೆ ಹೊಯ್ಸಳ ಶೈಲಿಯಲ್ಲಿ ಕಟ್ಟಂಥ ದೇವಸ್ಥಾನ ಎಲ್ಲ ಬಳಪದ ಕಲ್ಲಿಂದ ಉಪಯೋಗಿಸಿ ಕಟ್ಟಿರೋ ಅಂಥದ್ದು. ಅಂದರೆ ಇದು ಒಂದು ದೊಡ್ಡ ಬಂಡೆನೇ. ಇದನ್ನು ಕೊರೆದು ಸಪ್ರೇಟ್ ಪೀಸಿನ ಅಂದರೆ ಕಟ್ ಮಾಡಿ ಅದನ್ನು ಸಪ್ರೇಟಾಗಿ ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಜೋಡಿಸಿರೋ ಅಂಥದ್ದು. ಸೊ ಅದನ್ನು ಯಾವ ಥರ ಮಾಡ್ತಾರೆ ಅಂದರೆ, ಒಂದು ಪೀಸನ್ನು ಬಳಪದ ಕಲ್ಲಲ್ಲಿ ಕಟ್ ಮಾಡಿ ಅಂದರೆ ಒಂದು ಪೀಸನ್ನು ರಾಡ್ ಅಂದರೆ ಉದ್ದ ಮಾಡ್ಕೊಳ್ತಾರೆ. ಸೊ ಮತ್ತೊಂದರಲ್ಲಿ ಸ್ವಲ್ಪ ಹೋಲಾಗಿ ಮಾಡ್ತಾರೆ. ಈ ಹೋಲ್ ಮಧ್ಯೆ ರಾಡ್ ಮಾಡಿರೋದನ್ನು ಈ ರೀತಿ ಕೂರಿಸೋದು. ಇದಕ್ಕೆ ಆವಾಗ ಸಿಮೆಂಟ್ ಇಟ್ಟಿಗೆ ಏನು ಬಳಸ್ತಾ ಇರಲಿಲ್ಲ. ಸೊ ಈಗ ನಾವು ಏನೇ ಬಳಸಬೇಕು ಅಂದರೆ ಸಿಮೆಂಟ್, ಇಟ್ಟಿಗೆ, ಕಬ್ಬಿಣ ಎಲ್ಲದನ್ನು ಯೂಸ್ ಮಾಡಿ ಮಾಡೋ ಅಂಥದ್ದು. ಆವಾಗ ಇದೆಲ್ಲ ಬಳಪದ ಕಲ್ಲು ಯಾವ ಥರ ಅಂದರೆ ಭೂಮಿಯಿಂದ ತೆಗೆದಾಗ ತುಂಬ ಸಾಫ್ಟಾಗಿರುತ್ತೆ. ಸೊ ಸಾಫ್ಟಾಗಿದ್ದಾಗ ಕೆತ್ತನೆ ಮಾಡಿ ಇದನ್ನು ಪೂರ್ತಿ ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಜೋಡಿಸಿರೋ ಅಂಥದ್ದು. ಈ ಕಲ್ಲನ್ನು ನಾವು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಕ್ಲೋರೈಟಿಕ್ ಸಿಸ್ಟ್ ಅಂತ ಕರೀತಾರೆ. ಅಂದರೆ ಬಳಪದ ಕಲ್ಲು ಭೂಮಿಯಿಂದ ತೆಗೆದಾಗ ತುಂಬ ಸಾಫ್ಟಾಗಿರುತ್ತೆ. ಸಾಫ್ಟಾಗಿದ್ದಾಗ ಕೆತ್ತನೆ ಮಾಡಿ ಕೂರಿಸಿರೋ ಅಂಥದ್ದು. ಇದನ್ನೇ ನಾವು ಈ ದೇವಸ್ಥಾನ ಪೂರ್ತಿ ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಮಾಡಿದರೆ. ಸೊ ಅದನ್ನು ಆ ಓಲಲ್ಲಿ ಗ್ಯಾಪಲ್ಲಿ ತೋರಿಸ್ತೀನಿ, ಅದನ್ನು ಯಾವ ರೀತಿ ಇಂಟರ್ಲಾಕಲ್ಲಿ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ. ಮತ್ತು ನಕ್ಷತ್ರಾಕಾರದ ಜಗಲಿ ಮೇಲೆ ಕಟ್ಟಿದ್ದಾರೆ ನೋಡಿ. ಈ ಹೊಯ್ಸಳ ಶೈಲಿಯಲ್ಲಿ ಕಟ್ಟಂಥ ದೇವಸ್ಥಾನ ಎಲ್ಲ ಸ್ಟಾರ್ ಶೇಪಲ್ಲಿ ಕಟ್ಟಿದ್ದಾರೆ. ಅದು ನೋಡಿ, ಅದು ಈ ಥರ ಪ್ರತಿಯೊಂದು ಕಾರ್ನರ್ ಎಲ್ಲ ಮೂಲೆ ಮೂಲೆ ಎಲ್ಲ ಸ್ಟಾರ್ ಶೇಪಲ್ಲಿ ಕಟ್ಟಿರೋಂಥದ್ದು. ಇವಾಗ ಒಬ್ರು ಕ್ವಶನ್ ಕೇಳಿದ್ರು, ಬಳಪ ಕಲ್ಲಲ್ಲಿ ಕಟ್ಟಿದ್ರೆ ಹೇಗೆ? ಬಳಪ ಕಲ್ಲು ವೈಟ್ ಇರಬೇಕಲ್ಲ, ಬ್ಲ್ಯಾಕ್ ಕಲ್ಲು ಹೆಂಗಿದೆ ಅಂತ. ಅಂದರೆ ಬಳಪದ ಕಲ್ಲಲ್ಲಿ 3 ಕಲರ್ಸ್ ಇದೆ. ಸೊ ಇದು ಒಂದೇ ಕಲ್ಲಲ್ಲಿ ವೈಟೇ ಇರಬೇಕು ಅಂತ ಏನಿಲ್ಲ. ಸೊ ಇದು ಬ್ಲೂ, ವೈಟ್, ಬ್ಲ್ಯಾಕ್, ಇದು 3 ಕಲರ್ ಇರುತ್ತೆ. ಸೊ ಇಲ್ಲಿ ಬ್ಲ್ಯಾಕ್ ಅಲ್ಲಿ ಅಂದರೆ ಅದು ಶೇಡ್ ಆದಾಗ ಸ್ವಲ್ಪ ವೈಟ್ ಆಗಿ ಕಾಣುತ್ತೆ. ಇದು ಎಲ್ಲ ಅಂದರೆ ಇದು 3 ಕಲ್ಲಲ್ಲಿ, ಇದೆಲ್ಲ 750 years ಓಲ್ಡ್ ಟೆಂಪಲ್ ಆಗಿದೆ ಇವಾಗ. ಅಂದರೆ ಸ್ವಲ್ಪ ಎಲ್ಲ ಶೇಡ್ ಆಗಿರೋದು, ಸೀಸನಿಂಗ್ ಇಂದ ಅದು ಶೇಡ್ ಆಗಿದೆ. ಈ ಥರ ಹೊಯ್ಸಳ ಶೈಲಿ ಟೆಂಪಲ್ ಅಂದರೆ ಈ ಥರ ಈ ಬೇಸ್ಮೆಂಟಲ್ಲಿ ಸ್ಟಾರಲ್ಲಿ ಕಟ್ಬಿಟ್ಟು ಅದ್ರ ಮೇಲೆ ಗರ್ಭಗುಡಿ ಅಂದರೆ 5 ಗರ್ಭಗುಡಿಯಲ್ಲಿ ಅಂದರೆ ಇದು 3 ಮಾತ್ರ ಫೇಮಸ್ ಆಗಿರೋಂಥದ್ದು, ತ್ರಿಕೂಟಾಚಲ. ವಿಷ್ಣುವಿನ ದೇವಾಲಯವನ್ನು ಕಾಯೋರು ದ್ವಾರಪಾಲಕರು ಅಂದಾಗ ಜಯ ಮತ್ತು ವಿಜಯ, ಇದು ದ್ವಾರಪಾಲಕರು. ಅಂದರೆ ಇಡೀ ದೇವಸ್ಥಾನವನ್ನೇ ಕಾಯೋರು ಅಂದರೆ ಅದೆರಡು ಸ್ಟ್ಯಾಚು ಇದೆಯಲ್ಲ, ಆ ಸ್ಟೆಪ್ ಕೆಳಗಡೆ ಕ್ಷೇತ್ರಪಾಲ ಅಂತ. ಅಂದರೆ ಇಡೀ ದೇವಸ್ಥಾನವನ್ನೇ ಕಾಯೋರು. ಕ್ಷೇತ್ರಪಾಲ, ಕ್ಷೇತ್ರ ಅಂಡ್ ಪಾಲ, ಕ್ಷೇತ್ರಪಾಲ, ದ್ವಾರಪಾಲಕ, ಜಯ ವಿಜಯ. ನೀವು ವಿಷ್ಣು ಟೆಂಪಲ್ ಎಲ್ಲೇ ನೋಡಿದ್ರು ಕೂಡ ಜಯ ವಿಜಯ, ದ್ವಾರಪಾಲ ಎಲ್ಲ ವಿಷ್ಣು ಟೆಂಪಲ್. ವಿಷ್ಣು ಟೆಂಪಲ್ ಹೌದು, ವಿಷ್ಣು ಟೆಂಪಲ್ ಅಂದಾಗ ಹೊಯ್ಸಳದ್ದು ಅಂದಾಗ ಸೊ ಜಯ ವಿಜಯ, ದ್ವಾರಪಾಲಕ. ಕ್ಷೇತ್ರಪಾಲ ಅಂದರೆ ಇದು ಇಡೀ ದೇವಸ್ಥಾನವನ್ನೇ ಕಾಯ ಅಂತ. ಔಟ್ಸೈಡ್ ಹೋಗೋಣ. ಈಗ ನೀವು ವಿಷ್ಣುವಿನ ದಶಾವತಾರ ಕೇಳಿದ್ರ? 10 ಅವತಾರಗಳು. ಅದರಲ್ಲಿ 9ನೇ ಅವತಾರ ಬುದ್ಧ ಅವತಾರ. 10ನೇ ಅವತಾರ ಅಂದ್ರೆ ಕಲ್ಕಿ. ಕಲ್ಕಿ ಅಂದ್ರೆ ಅದಕ್ಕೂ ಒಂದು ರೂಪ ಇದೆ, ಆದ್ರೆ ಇದು ಅಂತ್ಯ ಅಂದ್ರೆ ಮುಳುಗೋಗುತ್ತೆ ಅಂತ ಇಲ್ಲಿ ಮಾಡಿಲ್ಲ. ಸೊ ಇಲ್ಲಿ ಮಾಡಿರೋ ಅಂಥದ್ದು ಅಂದ್ರೆ ಬುದ್ಧನವರೆಗೆ ಮಾತ್ರ ಮಾಡಿರೋ ಅಂಥದ್ದು. ಸೊ ಇದು ನೋಡಿ, ಇದು ಅವಾಗ ಅಂದ್ರೆ ಹ್ಯಾಂಡ್ಸ್ ಎಲ್ಲ ಅಂದ್ರೆ ಕೈಯನ್ನ ಅವಾಗ ಕಲ್ಲಲ್ಲೇ ಮಾಡಿದ್ರು. ಇದನ್ನ ಆಮೇಲೆ ಇದು 1958 ಅಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಈ ಟೆಂಪಲ್ ಅನ್ನ ರಕ್ಷಣೆ ಮಾಡಿದ್ರು. ಸೊ ಅವಾಗ ಇದಕ್ಕೆ ಐರನ್ ರಾಡ್ ಅಂದ್ರೆ ಇಲ್ಲಿ ಗ್ಯಾಪ್ ಇತ್ತು, ಇದಕ್ಕೆ ಗ್ಯಾಪ್ ಅಲ್ಲಿ ಇದನ್ನ ಐರನ್ ರಾಡ್ ಹಾಕಿ ವೈಟ್ ಸಿಮೆಂಟ್ ಪ್ಯಾಚಸ್ ಮಾಡಿದ್ದಾರೆ. ಅದು ಇವಾಗ ಮಾಡಿರೋ ಜೋಡ್ಸಕ್ಕೆ ಪ್ರಯತ್ನ ಪಟ್ಟಿರೋದು, ಸುಮ್ಮನೆ ಅದು ಹೋಲ್ ಇದೆಯಲ್ಲ ಅದಕ್ಕೆ ಹಾಕಿರೋ ಅಂತದ್ದು. ಮುಂಚೆ ಯಾವುದೇ ರೀತಿ ಇರ್ಲಿಲ್ಲ, ಇದೆಲ್ಲ ಕಲ್ಲಲ್ಲಿ ಅಂದ್ರೆ ಕೈ ಮಾಡಿದ್ರೆ ಹೀಗೆ ಹಾರ್ಡ್ ಆಗ್ತಾ ಇತ್ತು. ಸೊ ಇಂಟರ್ಲಾಕ್ ಅಲ್ಲಿ ಯಾವ ತರ ಕೂರಿಸಿದ್ದಾರೆ ಅಂದ್ರೆ ಇವಾಗ ಹೇಳ್ತೀನಿ, ಗೊತ್ತಾಗ್ಬೇಕು ಅಂದ್ರೆ ಇದು. ಸೊ ಅಲ್ಲಿ ನಿಮ್ಗೆ ಹೇಳ್ದೆ ಇಂಟರ್ಲಾಕಲ್ಲಿ ಯಾವ ಥರ ಜೋಡಿಸ್ತಾರೆ ಅಂತ.
ಅಂದ್ರೆ ಈ ದೇವಸ್ಥಾನ ಪೂರ್ತಿ ಬಳಪದ ಕಲ್ಲಲ್ಲೇ ಅಂತ ಮಾಡಿದ್ದಾರೆ ಅಂತ ಹೇಳಿದೆ. ಅಂದ್ರೆ ಇಲ್ಲಿ ಒಂದೇ ಕಲ್ಲಿನಿಂದ ಮಾಡಿರೋಂಥದ್ದಲ್ಲ, ಇಲ್ಲಿ ಲಕ್ಷಾಂತರ ಪೀಸಸ್ಗಳಿವೆ. ಒಂದು ಕಲ್ ರಾಡ್ ಅಂದ್ರೆ ಯಾವ ತರ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಉದ್ದ ಮಾಡ್ತಾರೆ. ಸೊ ಇದು ಒಂದು ಪೀಸ್ ಉದ್ದ. ಸೊ ಮತ್ತೊಂದ್ರಲ್ಲಿ ಹೋಲ್ ಅಂದ್ರೆ ಇದಿಷ್ಟೇ ನೋಡಿ, ಇದು ಈ ಹೋಲ್ ಅದಷ್ಟೇ. ಸೊ ಈ ಹೋಲ್ ಮಧ್ಯೆ ಈ ರೀತಿ ಮಾಡೋದನ್ನ ಕೂರ್ಸೋ ಅಂತದ್ದು. ಸೊ ಇದನ್ನು ಕೂರ್ಸಿದ ತಕ್ಷಣ ಅದು ಲಾಕ್ ಆಗಂತದ್ದಲ್ಲ, ಇದು ಗಾಳಿ ಬೆಳಕು ಈ ವಾತಾವರಣಕ್ಕೆ ಬಿಟ್ಟಾಗ ಅದು ತಾನೇ ಹಾರ್ಡ್ ಆಗಿ ಗಟ್ಟಿ ಆಗಂತದ್ದು. ಅಂದ್ರೆ ಬಳಪದ ಕಲ್ಲು ಭೂಮಿಯಿಂದ ತೆಗೆದಾಗ ತುಂಬಾ ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿದ್ದಾಗ ನಾವು ಒಳಗಡೆನೆ ಅಂದ್ರೆ ಒಳಗಡೆಯಿಂದ ಕೆತ್ತನೆ ಮಾಡಿ ಇದನ್ನ ಒಂದು ಅಳತೆ ಅನ್ಬಿಟ್ಟು ಇಟ್ಕೊಂಡಿರ್ತಾರೆ. ಸೊ ಇದನ್ನ ಈ ರೀತಿ ಮಾಡಿ ಇದನ್ನ ಕೂರ್ಸಿರೋಂಥದ್ದು. ಅಂದ್ರೆ ಇದನ್ನ ಯಾರು ಮಾಡಿರ್ತಾರೆ, ಬಿಚ್ಚಿ ಮತ್ತೆ ಜೋಡ್ಸೋ ತರ ಇದನ್ನ ಮಾಡಿರೋಂಥದ್ದು. ಇದು ಪೂರ್ತಿ ಇಂಟರ್ಲಾಕ್ ಅಲ್ಲಿ ಕೂರಿಸ್ಬೇಕು ಅಂದ್ರೆ ಇದೇ ರೀತಿ. ಸೊ ಈಗ ನಿಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಕಂಬ ಬಿದ್ದೋಗಿದೆ ನೋಡಿ ಅಲ್ಲಿ. ಸೊ ಅಲ್ಲಿ ಕಂಬದ ಮಧ್ಯೆ ಒಂದು ಸ್ವಲ್ಪ ಥ್ರೆಡ್ ಹಂಗಿದೆ ನೋಡಿ ಮಧ್ಯದಲ್ಲಿ. ಹೌದು. ಸೊ ಈ ಹೋಲ್ ಮಧ್ಯೆಗೆ ಈ ಥ್ರೆಡ್ ಅಲ್ಲಿ ಈ ರೀತಿ ಕೂರ್ಸೋದು. ಸೊ ಇದನ್ನೇ ಇಂಟರ್ಲಾಕ್ ಅದು ಫಿಕ್ಸ್ ಮಾಡೋದು. ಇದೆಲ್ಲ ಲಕ್ಷಾಂತರ ಪೀಸಸ್ ಅಲ್ಲಿ ಅಂದ್ರೆ ಒಂದೇ ಪೀಸ್ ಅಲ್ಲಿ ಮಾಡಕ್ಕಾಗಿಲ್ಲ. ಸೊ ಇದು ಪೂರ್ತಿ ಸಪರೇಟ್ ಪೀಸ್ ಅಲ್ಲಿ ಕೂರಿಸಿ ಲಕ್ಷಾಂತರದಲ್ಲಿ ಜೋಡಣೆ ಮಾಡಿ ಇದನ್ನ ಕೂರ್ಸಿರೋಂಥದ್ದು. ಇದನ್ನೇ ನಾವು ಇಂಟರ್ಲಾಕ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಅಂದ್ರೆ ಇದು ಪೂರಿಯ ಜಗನ್ನಾಥ ಟೆಂಪಲ್ ಈ ತರ ಇರುತ್ತೆ. ನಾರ್ತ್ ಸ್ಟೈಲ್ ಅಲ್ಲಿ ಅಂದ್ರೆ ಕಳಸ ಮೇಲಿರುತ್ತೆ, ಇದು ಮಳೆ ನೀರು ಬಿದ್ದಂಥದ್ದು, ಇದು ಸ್ಲೋಪ್ ಆಗಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಾವು ಕಟ್ಟಂತ ದೇವಸ್ಥಾನ ಅಂದ್ರೆ ದ್ರಾವಿಡ ಶೈಲಿ, ಅಂದ್ರೆ ಇದು ಫ್ಲಾಟ್ ಆಗಿರುತ್ತೆ ನೋಡಿ. ಇದು ನಾರ್ತ್ ಮತ್ತೆ ಸೌತ್. ಸೊ ಇದೆರಡು ಮಿಕ್ಸ್ ಆಗಿ ಮಾಡಿರುವಂತದ್ದು ಅಂದ್ರೆ ಆ ಶಿಖರದ ಮೇಲಿರುವಂತ ಡಿಸೈನ್ ನೋಡಿ, ಈ ಕಡೆ ನೋಡಿ. ಸೊ ಎರಡು ಮಿಕ್ಸ್ ಆದ್ರೆ ವೇಷರ. ಸೊ ವೇಷರ ಅಂದ್ರೆ ಎರಡು ಮಿಕ್ಸ್, ನಾಗರ ಮತ್ತೆ ದ್ರಾವಿಡ ಎರಡು ಮಿಕ್ಸ್ ಆದ್ರೆ ವೇಷರ. ವೈಶ್ಯರ ಅಂದ್ರೆ ಮೂರಕ್ಕಿಂತ ಜಾಸ್ತಿ ಮಿಕ್ಸ್ ಆದ್ರೆ ವೈಶ್ಯರ. ಸೊ ಇದು ಎರಡು ಮಿಕ್ಸ್ ಆದ್ರೆ ವೇಷರ ಆರ್ಕಿಟೆಕ್ಚರ್ ಸ್ಟೈಲ್ ಡಿಸೈನ್ ಅಂತ ಕರೀತಾರೆ. ಅಲ್ಲಿ ಕಾರ್ನರ್ ಅಲ್ಲಿ ನೋಡಿ, ಅದು ವಿಷ್ಣು ಸ್ಟ್ಯಾಚು ಮೇಲೆ ಇದೆಯಲ್ಲ, ಅದೆಲ್ಲ ನಾಗರ ಮತ್ತೆ ದ್ರಾವಿಡ ಎರಡು ಮಿಕ್ಸ್ ಆಗಿ ಮಾಡಿರೋದು. ಸೊ ಇದು ವೈಶ್ಯರ ಲಾಂಛನ ಅಂದಾಗ ಸಿಂಹ, ಎಲ್ಲ ಮುಖನೂ ಕೂಡ ಹೊಡೆದಾಕಿದ್ದಾರೆ. ಪ್ರತಿಯೊಂದು ಹೊಡೆದಾಕಿದ್ದಾರೆ ಎಲ್ಲ. ಇದು ಹಿಂದೂ ಟೆಂಪಲ್ ಮೇಲೆ ಮುಸ್ಲಿಂ ಅಟ್ಯಾಕ್ ಮಾಡಿದ್ರು ಅಂದ್ರೆ ಫಸ್ಟ್ ಅಲ್ಲಿ ವಿಗ್ರಹಗಳ ಸೌಂದರ್ಯ ಹಾಳು ಮಾಡಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಆಗಿರುತ್ತೆ. ಫಸ್ಟ್ ಅವರು ಅಟ್ಯಾಕ್ ಮಾಡಿದಾಗ ವಿಗ್ರಹದಲ್ಲಿ ಎದ್ದು ಕಾಣದೆ ಮೂಗು. ಸೊ ಅದಕ್ಕೆ ಅವರು ಫಸ್ಟ್ ಎಲ್ಲಾ ಸ್ಟ್ಯಾಚುನು ಕೂಡ ಮೂಗನ್ನೇ ಹೊಡಿತಾರೆ. ಆಮೇಲೆ ಕೈ ಎಲ್ಲ ಹೊಡೆದಾಕ್ತಾರೆ, ಕಾಲು ಕೂಡ ಡ್ಯಾಮೇಜ್ ಆಗ್ತದೆ. ಸೊ ಇಲ್ಲಿ ಹಿಂದೂ ಟೆಂಪಲ್ ಅಲ್ಲಿ ಭಿನ್ನ ಆದಾಗ ಯಾವುದೇ ರೀತಿ ಪೂಜೆ ಮಾಡಲ್ಲ. ಅದಕ್ಕೆ ಎಲ್ಲದನ್ನು ಕೂಡ ಹೊಡೆದು ಅವರು ಹಾಳು ಮಾಡಿ. ಅವಾಗಿನ ಕಾಲದಲ್ಲಿ ಬ್ಯಾಂಕಿನ ವ್ಯವಸ್ಥೆ ಇರಲಿಲ್ಲ. ಸೊ ಹಣಕಾಸೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ದೇವಸ್ಥಾನದ ನೆಲಮಾಳಿಗೆಲೆ ಹೂತಿಡ್ತಾ ಇದ್ರು. ಸೊ ಅದನ್ನು ಲೂಟಿ ಮಾಡೋದಕ್ಕೆ ಅಂತ ಬಂದಾಗ ಇಲ್ಲಿ ಸಿಕ್ಕಿದ್ದೆಲ್ಲ ಫಸ್ಟ್ ಟೈಮ್ ದೋಚ್ಕೊಂಡೋದು 1311 ಮತ್ತು 1326ರಲ್ಲಿ ಲೂಟಿ ಮಾಡಿರೋಂಥದ್ದು. 1311ರಲ್ಲಿ ಮಲ್ಲಿಕ್ ಕಾಫರ್ ಬರ್ತಾನಲ್ಲ ದಂಡನಾಯಕ, ಅವಾಗ ಬಂದಾಗ ಅವನು ದೋಚ್ಕೊಂಡು ಹೋಗ್ತಾನೆ ಸ್ವಲ್ಪ ಡ್ಯಾಮೇಜ್ ಮಾಡೋಗಿ. ಮತ್ತು 1326ಅಲ್ಲಿ ಮೊಹಮ್ಮದ್ ಬಿನ್ ತೊಗೊಲಕ್ ಎಂಬವನು ಸೊ ಇದು ಸಿಗದೇದಾಗ ಅವ್ನಿಗೆ ಎಷ್ಟು ಸಿಗುತ್ತೆ, ಆಮೇಲೆ ಮತ್ತೆ ಎಲ್ಲ ಅದನ್ನು ಜಾಸ್ತಿ ಹೊಡೆದಾಕಿ ಹಾಳು ಮಾಡಿ ಹೋಗಿರೋ ಅಂಥದ್ದು. ಅಂದರೆ ಅವಾಗ ಯಾವುದೇ ರೀತಿ ರಕ್ಷಣೆ ಇರಲಿಲ್ಲ. ಸೊ ಈಗ ಪ್ರೊಟೆಕ್ಷನ್ ಮಾಡಿರೋದೇ 1958 ಆರ್ಕಾಲಜಿ ಡಿಪಾರ್ಟ್ಮೆಂಟು ರಕ್ಷಣೆ ಮಾಡೋದ್ರಿಂದ ಸೊ ಈಗೆಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ, ಕ್ಲೀನ್ ಇದೆ. ಮುಂಚೆ ಈ ಟೆಂಪಲ್ ಆದಮೇಲೂ ಕೂಡ 45 ವರ್ಷ ಪೂಜೆ ಆಯಿತು. ಅಂದ್ರೆ ಮೇಂಟೆನೆನ್ಸ್ ಆದ್ಮೇಲೆ ಟೆಂಪಲ್ ಆದ್ಮೇಲೆ ಪೂಜೆ ಆಯ್ತು, ಅದಾದ್ಮೇಲೆ ಅಟ್ಯಾಕ್ ಆಯ್ತು. ಸೊ ಅಟ್ಯಾಕ್ ಆದ್ಮೇಲೆ ಆಮೇಲೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದನ್ನ ಟೆಂಪಲ್ ಅನ್ನ ರಕ್ಷಣೆ ಮಾಡಿದ್ರು. ಸೊ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ರಕ್ಷಣೆ ಇರಲಿಲ್ಲ. ಸೊ ಈ ತರ ಕಾರ್ನರ್ ಇದೆಯಲ್ವಾ, ಸೊ ಹೊಯ್ಸಳ ಶೈಲಿಯಲ್ಲಿ ಇದು ಟೆಂಪಲ್ ಕಟ್ಟಿರೋದು ಅಂದ್ರೆ ಸ್ಟಾರ್ ಶೇಪ್ ನಕ್ಷತ್ರಾಕಾರ ಅಂತ ಹೇಳ್ದೆ ಅಲ್ವಾ. ಸೊ ಇಲ್ಲಿ 3 ಟೆಂಪಲ್ ಇರೋದ್ರಿಂದ ಇಲ್ಲಿ 36 ಕಾರ್ನರ್ ಬರುತ್ತೆ. ಸೊ 36 ಕಾರ್ನರ್ ಯಾಕೆ ಬರುತ್ತೆ ಅಂದರೆ ಒಂದು ಟೆಂಪಲ್ಗೆ ಸ್ಟಾರ್ ಶೇಪ್ ಬರಬೇಕು ಅಂದರೆ 12 ಕಾರ್ನರ್ ಬರುತ್ತೆ. 12 ಮೂಲೆ ಬಂದರೆ ಒಂದು ಸ್ಟಾರ್ಗೆ 12 ಕಾರ್ನರ್ 12 ಮೂಲೆ ಬರುತ್ತೆ. ಹಳೆಬೀರಲ್ಲಿ 2 ದೇವಸ್ಥಾನ ಆಗಿರೋದ್ರಿಂದ 24 ಕಾರ್ನರ್ ಬರುತ್ತೆ. ಸೊ ಇಲ್ಲಿ 3 ಟೆಂಪಲ್ ಆಗಿರೋದ್ರಿಂದ 36 ಕಾರ್ನರ್ ಆಗಿದೆ, 36 ಮೂಲೆಗಳು. ಒಂದು ಟೆಂಪಲ್ಗೆ ಸ್ಟಾರ್ ಶೇಪ್ ಬರಬೇಕು ಅಂದರೆ 12 ಮೂಲೆ ಬರಲೇಬೇಕು. ಸೊ 12 ಈಚ್ ಇಲ್ಲಿ 36 ಕಾರ್ನರ್ ಬರುತ್ತೆ, ಇಲ್ಲಿ 36 ಮೂಲೆಗಳಿದೆ. ಸೊ ಇದೆಲ್ಲ ಪಟ್ಟಿಗೆಗಳು ಅಂತ ಕರೀತಾರೆ. ಅಂದ್ರೆ ಈಗ ನೀವು ಬೇಲೂರು, ಹಳೆಬೀಡು ಇದೆಲ್ಲ ಕಾಮನ್ ಆಗಿ ಅಂದ್ರೆ ಈ ತರ ಮಾಡಿರ್ತಾರೆ. ಸೊ ಇಲ್ಲಿ ಹೊಯ್ಸಳ ಶೈಲಿಯಲ್ಲಿ ಕಟ್ಟಂತ ದೇವಸ್ಥಾನ ಅಂದ್ರೆ ಈ ಪ್ಯಾನಲ್ ಅಲ್ಲಿ 3 ಸಾಲು ಕಾಮನ್ ಆಗಿರುತ್ತೆ. ಇದು ಸ್ಟಾರ್ ಶೇಪ್ ಅಂದ್ರೆ ಈ ತರ ಕಟ್ಟಂತ ದೇವಸ್ಥಾನ ಎಲ್ಲ ಇದು ಕಾಮನ್ ಆಗಿರುತ್ತೆ, ಸ್ಟಾರ್ ಶೇಪ್. ಸೊ ಇಲ್ಲಿ ಪಟ್ಟಿಗೆಗಳಲ್ಲಿ ಮೊದಲನೇ ಸಾಲಲ್ಲಿ ಆನೆಗಳ ಸಾಲು, ಕುದುರೆಗಳ ಸಾಲು, ಹೂಬಳ್ಳಿಗಳ ಸಾಲು, ರಾಮಾಯಣ ಮಹಾಭಾರತದ ಕಥೆಗಳು, ಲಕ್ಷ್ಮಿ ಮತ್ತು ವಿಷ್ಣುವಿನ ವಿವಿಧ ಅವತಾರಗಳು, ಮೇಲ್ಗಡೆ ಕಾಮಸೂತ್ರ. ಅಂದ್ರೆ ಆ ಹೊಯ್ಸಳರ ಕಾಲದಲ್ಲಿ ಅವ್ರ ಆಡಳಿತ ಹೇಗೆ ಮಾಡ್ತಾ ಇದ್ರು ಅಂದ್ರೆ ಆನೆ ಎಷ್ಟು ಬಲಶಾಲಿಯಾಗಿದ್ರು,
ಕುದುರೆ ಎಷ್ಟು ವೇಗವಾಗಿ ಓಡ್ತಾ ಇದ್ರು, ಹೂಬಳ್ಳಿ ಎಷ್ಟು ಸುಂದರವಾಗಿ ಅವರ ಅಧಿಕಾರನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಈ 3 ಸಾಲುಗಳನ್ನು ಮಾಡಿದ್ದಾರೆ. ಇದನ್ನೇ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಲೂ ಕೂಡ ಈ ಸಾಲುಗಳನ್ನು ಹೋಲಿಕೆ ಮಾಡಿ ಹೇಳ್ತಾರೆ. ಸೊ ಇದು ನಾವು ಎಲ್ಲೇ ನೋಡಿದ್ರು ಕೂಡ ಇದು 3 ಕಾಮನ್ ಆಗಿರ್ತದೆ. ಅಂದ್ರೆ ವೈಶಾಲ ಶೈಲಿ ಟೆಂಪಲ್ ಮಾತ್ರ, ಇನ್ನು ಬೇರೆ ಕಡೆ ಅಲ್ಲ. ಬೇಲೂರು, ಹಳೆಬೀಡು, ಸೋಮನಾಥಪುರ, ಸೊ ಇದೆಲ್ಲ ಕಾಮನ್ ಆಗಿರುತ್ತೆ. ಇದು ಪ್ಲಾಟ್ಫಾರ್ಮ್ ಅಂದ್ರೆ ಇದು ಸ್ಟಾರ್ ಶೇಪ್ ಇರಲೇಬೇಕು. ಈಗ ದಶಾವತಾರದಲ್ಲಿ 5ನೇ ಅವತಾರ ವಾಮನ ಅವತಾರ. ವಾಮನ ಅಂದ್ರೆ ಸ್ಮಾಲ್ ಬಾಯ್, ಪುಟ್ಟ ಬ್ರಾಹ್ಮಣ. ಸೊ ಇದು 5ನೇ ಅವತಾರ. ದಶಾವತಾರದಲ್ಲಿ ಇದು ವಿಷ್ಣುವಿನ ವಾಹನ ಅಂದಾಗ ಗರುಡ ಬರುತ್ತೆ. ಸೊ ವಿಷ್ಣುವಿನ ಹೆಂಡತಿ ಅಂದಾಗ ಲಕ್ಷ್ಮಿ. ಇದು ಬೇಟೆಗಾರ್ತಿ ನೋಡಿ, ಆವಾಗಲೇ ಕೂಡ ಇದ್ರು ಬೇಟೆಗಾರ್ತಿ ಅನ್ನೋದಕ್ಕೆ. ಆ ಜಿಂಕೆನೂ ಕೂಡ ಕೆಳಗಡೆ ಮಾಡಿದ್ದಾರೆ. ಇದು ನೋಡಿ, ವಿಷ್ಣು ಯಾವಾಗ್ಲೂ ಮಲಗಿರೋದು ಮತ್ತೆ ನಿಂತಿರೋ ತರ ನಾವ್ ಯಾವಾಗ್ಲೂ ಕೂಡ ನೋಡ್ತೀವಿ. ಸೊ ಆದ್ರೆ ಇಲ್ಲಿ ಕುಳಿತಿರೋದನ್ನು ಮಾಡಿದ್ದಾರೆ. ಆದ್ರೆ ದಾಳಿ ಆದಾಗ 3 ತಲೆನ ಹೊಡೆದಾಕಿದ್ದಾರೆ. ಆದಿಶೇಷ ಅಂದಾಗ 7 ತಲೆ ಇರುತ್ತೆ. ಸೊ ಇಲ್ಲಿ 3 ತಲೆನ ಹೊಡೆದಾಕಿದ್ದಾರೆ. ಅಂದ್ರೆ ಇದು ವಿಷ್ಣು ಅಪರೂಪ. ಇದು ಕುಳಿತಿರೋ ಅಂತ ಸ್ಟ್ಯಾಚು. ಯಾವಾಗ್ಲೂ ಮಲಗಿರೋದು ಮತ್ತೆ ನಿಂತಿರೋ ಸ್ಟ್ಯಾಚುಗಳನ್ನು ನಾವು ಜಾಸ್ತಿ ನೋಡ್ತೀವಿ. ಸೊ ಇಲ್ಲಿ ಅಟ್ಯಾಕ್ ಆದಾಗ 3 ತಲೆನ ಹೊಡೆದಾಕಿರೋಂಥದ್ದು. ಈಗ ಅಲ್ಲಿ ಒಂದು ನೋಡಿ, ಮಹಾವೀರನ್ ಸ್ಟ್ಯಾಚು ತರ ಇದೆ, ಅಲ್ಲಿ ಒಂದು ವೈಟ್ ಇದೆಯಲ್ಲ. ಸೊ ಪಾರಸು ಅಂದ್ರೆ 5 ಇರುತ್ತೆ, 5 ತಲೆ. ಸೊ ಆದಿಶೇಷ ಅಂದಾಗ 7, 8. ಇದು ನೋಡಿ, ಇದು ಡ್ಯಾನ್ಸಿಂಗ್ ಗಣೇಶ್. ಅಂದ್ರೆ ಇದು ಡ್ಯಾನ್ಸಿಂಗ್ ಸರಸ್ವತಿ. ಕೈಯಲ್ಲಿ ಜಪಮಣಿ ಮತ್ತೆ ಪುಸ್ತಕವನ್ನು ಹಿಡ್ದಿದ್ದಾರೆ. ಅವಾಗೆಲ್ಲ ತಾಳೆಗರಿಲಿ ಬರಿತಾ ಇದ್ರು ನೋಡಿ, ಸ್ಕ್ರೋಲ್. ಸೊ ಅದನ್ನ ಇಲ್ಲಿ ಇಟ್ಕೊಂಡಿರೋದನ್ನ ಇಲ್ಲಿ ಮಾಡಿರೋಂಥದ್ದು. ಸೊ ಇದು ಮೊದಲನೇ ದೇವಸ್ಥಾನದ ಮಕರ ಪ್ರಣಾಳ. ಅಂದ್ರೆ ಮೊದಲನೇ ದೇವಸ್ಥಾನ ಅಂದ್ರೆ ವೇಣುಗೋಪಾಲ ಅಂದ್ರೆ ಕೃಷ್ಣ ಅಂದ್ರೆ ಒಳಗಡೆ ಇದ್ದಿಲ್ಲ ಗರ್ಭಗುಡಿಯಲ್ಲಿ. ಇದು ಮೊದಲನೇದು. ಅವಾಗಿನ ಕಾಲದಲ್ಲಿ ಪೂಜೆ ಇತ್ತಿದ್ದಂಥ ಸಮಯದಲ್ಲಿ ಅಭಿಷೇಕ ಆದ ನೀರು ಇದ್ರ ಮುಖಾಂತರ ಹೊರಗೆ ಬರುತ್ತೆ. ಅಂದ್ರೆ ಗರ್ಭಗುಡಿಯಿಂದ ಇಲ್ಲಿವರೆಗೂ ಕೂಡ 13 ಅಡಿ ಉದ್ದ ಇರೋಂಥದ್ದು ಒಂದೇ ಕಲ್ಲಿನಿಂದ ಮಾಡಿದ್ದಾರೆ. ಅಂದ್ರೆ 3 ಗರ್ಭಗುಡಿನೂ ಸಹ ಸಪ್ರೇಟ್ ಆಗಿ ಮಾಡಿದ್ದಾರೆ. ಸೊ ಒಳಗಿಂದ ಇಲ್ಲಿವರೆಗೂ ಕೂಡ 13 ಫೀಟ್ ಸಿಂಗಲ್ ಸ್ಟೋನ್ ಅಲ್ಲಿ ಮಾಡಿರೋಂಥದ್ದು. 13 ಅಡಿ ಉದ್ದ ಒಂದೇ ಕಲ್ಲಿನಿಂದ ಮಾಡಿದ್ದಾರೆ. ಮಕರ ಪ್ರಣಾಳ ಅಂತ ಕರೀತದೆ. ಅಂದ್ರೆ ಇದನ್ನ ನಾವು ಸಂಸ್ಕೃತದಲ್ಲಿ ಹೇಳ್ಬೇಕು ಅಂದ್ರೆ ಮಕರ, ಆದ್ರೆ ಇದು ಮೊಸಳೆ ಅಲ್ಲ. ಅಂದ್ರೆ ಇದು ಒಂದು ಕಾಲ್ಪನಿಕ ಪ್ರಾಣಿ. ಇದ್ರ ಬಗ್ಗೆ ನಾನು ಹಿಂಭಾಗ ಹೇಳ್ತೀನಿ. ಪ್ರಣಾಳ ಅಂದ್ರೆ ಡ್ರೈನೇಜ್, ಇದು ನೀರು ಹರಿದು ಬರುತ್ತಲ್ಲ. ಸೊ ಇದನ್ನ ನಾವು ಪ್ರಣಾಳ ಅಂತ ಕರಿತೀವಿ. ಇಲ್ಲಿ ಡಿಸೈನ್ ನೋಡಿ, ಸ್ಕ್ವೇರ್ ಆಗಿದೆ. ಸೊ 2 ಗರ್ಭಗುಡಿಗೆ ಸ್ಕ್ವೇರ್ ಮಾಡಿದ್ದಾರೆ, ಮೇನ್ ಟೆಂಪಲ್ಗೆ ಸರ್ಕಲ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ರೀಸನ್ ಇಲ್ಲ. ಸೊ ಡಿಸೈನ್ ಅನ್ನ ಆ ರೀತಿ ಮಾಡಿದ್ದಾರೆ. ಅಂದ್ರೆ 3 ಗರ್ಭಗುಡಿನ ಸಪ್ರೇಟ್ ಆಗಿದ್ರು ಕೂಡ 13 ಅಡಿ ಉದ್ದ ಇರೋಂಥದ್ದು ಒಂದೇ ಕಲೆಯಿಂದ ಮಾಡಿದ್ದಾರೆ. ಸೇಮ್ ಇದು ನೋಡಿ, ದಶಾವತಾರದಲ್ಲಿ 8ನೇ ಅವತಾರ ಕೃಷ್ಣ ಅವತಾರ. ಕೊಳಲನ್ನ ಮಧ್ಯದಲ್ಲಿ ಹೊಡೆದಿದ್ದಾರೆ, ಫ್ಲೂಟ್. ಇದು ಇಂದ್ರ ಸ್ಟ್ಯಾಚು. ಇಂದ್ರ ಕೈಯಲ್ಲಿ ವಜ್ರಾಯುಧ ಮತ್ತೆ ವಜ್ರದಂಡವನ್ನು ಇಟ್ಕೊಂಡಿದ್ದಾರೆ. ಇದು ಇಂದ್ರ ಹೇಗೆ ಹೇಳ್ತೀರಾ ಅಂದಾಗ ಡೈಮಂಡ್ ಇದೆಯಲ್ಲ, ವಜ್ರಾಯುಧ, ವಜ್ರದಂಡ, ಇದು ಇಂದ್ರ ಸ್ಟ್ಯಾಚು. ಈಗ ದಶಾವತಾರದಲ್ಲಿ 6ನೇ ಅವತಾರ ಪರಶುರಾಮ ಅವತಾರ. ಪರಶುರಾಮ ಕೈಯಲ್ಲಿ ಕೊಡ್ಲಿ ಇದ್ದಿದ್ದಾರೆ, ದಾಳಿ ಆದಾಗ ಇದನ್ನ ಹೊಡೆದಾಕಿದ್ದಾರೆ. 7ನೇ ಅವತಾರ ರಾಮ ಬಿಲ್ಲು ಮತ್ತೆ ಬಾಣವನ್ನು ಹಿಡ್ಕೊಂಡಿದ್ದಾರೆ ನೋಡಿ, ಇದು ರಾಮ. 8 ಕೃಷ್ಣ, 9 ಬುದ್ಧ, 10 ಕಲ್ಕಿ. ಸೊ ಇದು ಆರ್ಡರ್ ಆಗಿ ಮಾಡಿರೋ ಅಂಥದ್ದಲ್ಲ. ಸೊ ಒಬ್ಬೊಬ್ಬ ಶಿಲ್ಪಿಗಳು ಅಂದ್ರೆ ಒಂದೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿರೋ ಅಂಥದ್ದು. ಇದು ನೋಡಿ, ಇದು ವಿಷ್ಣು ಮೆಡಿಟೇಷನ್. ಅಂದ್ರೆ ಯೋಗ ನಾರಾಯಣ ವಿಷ್ಣುವಿನ ಅಪರೂಪವಾದಂಥ ವಿಗ್ರಹ. ಅಂದ್ರೆ ವಿಷ್ಣು ನೀವು ತಪಸ್ ಮಾಡಿದ್ರೆ ಎಲ್ಲಾದ್ರೂ ನೋಡಿದಿರಾ? ಎಲ್ಲೂ ಕೂಡ ನೋಡಿಲ್ಲ ಅಲ್ವಾ? ಸೊ ಇದು ವಿಷ್ಣುವಿನ ಅಪರೂಪ. ಅಂದ್ರೆ ಇಲ್ಲಿ ವಿಷ್ಣು ಟೆಂಪಲ್ ಆಗಿರೋದ್ರಿಂದ ವಿಶೇಷವಾಗಿ ಇಲ್ಲಿ ವಿಷ್ಣುವನ್ನ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಈ ರೀತಿಯ ವಿಶೇಷವಾದಂಥ ವಿಗ್ರಹ ಇಡೀ ಭಾರತದಲ್ಲೇ ಕೇವಲ 2 ಮಾತ್ರ ಇರೋದು. ಉತ್ತರ ಭಾರತದ ಬದ್ರಿನಾಥದಲ್ಲಿದೆ, ಅಲ್ಲಿ ಬದ್ರಿನಾರಾಯಣ ಅಥವಾ ನರನಾರಾಯಣ ಅಂತ ಕರೀತಾರೆ. ಅಲ್ಲಿ ಇವ್ರಿಗೆ ಪೂಜೆ ಇದೆ, ಇಲ್ಲಿ ಇವ್ರಿಗೆ ಪೂಜೆ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಮೂಗನ್ನು ಹೊಡೆದಾಕಿದ್ದಾರೆ. ನಾನು ಹೇಳದ್ನಲ್ಲ, ಎಲ್ಲಾ ಸ್ಟ್ಯಾಚ್ಯೂನು ಕೂಡ ಮೂಗನ್ನೇ ಹೊಡೆದಾಕಿರೋ ಅಂಥದ್ದು. ಅಂದ್ರೆ ವಿಗ್ರಹದಲ್ಲಿ ಎದ್ದು ಕಾಣದೆ ಮೂಗು. ಸೊ ಅದಕ್ಕೆ ಅವರು ಫಸ್ಟ್ ಮೂಗನ್ನು ಹೊಡಿತಾರೆ, ಆಮೇಲೆ ಕೈ ಕಾಲು ಎಲ್ಲದನ್ನು ಕೂಡ ಮುಕ್ ಮಾಡಿ ಈ ರೀತಿ ಮಾಡಿರೋ ಅಂಥದ್ದು. ಇದು ನೋಡಿ, ಇದು ಕೂಡ ಅಪರೂಪ, ಡ್ಯಾನ್ಸಿಂಗ್ ಲಕ್ಷ್ಮಿ. ಅಂದ್ರೆ ಲಕ್ಷ್ಮಿ ಅಂದಾಗ ಯಾವಾಗ್ಲೂ ಕುಳಿತಿರೋದು ಮತ್ತೆ ನಿಂತಿರೋ ಸ್ಟ್ಯಾಚುಗಳನ್ನ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕೈಯಲ್ಲಿ ಲೋಟಸ್ ಇಡ್ತಿದ್ದಾರೆ, ಕಮಲ. ಇದನ್ನ ನಾವು, ಇದು ಕೂಡ ಅಪರೂಪ. ಡ್ಯಾನ್ಸಿಂಗ್ ಲಕ್ಷ್ಮಿ ಅಂದಾಗ ಲಕ್ಷ್ಮಿ ಹೇಗೆ ಗುರ್ತು ಮಾಡ್ತೀರಾ ಅಂದ್ರೆ ಕೈಯಲ್ಲಿ ಲೋಟಸ್.
ಅಂದರೆ ಇದೆಲ್ಲ ಕಾರ್ನು, ಇದೆಲ್ಲ ಫಾರಿನ್ ಕಂಟ್ರಿಲಿ ಅತಿ ಹೆಚ್ಚಾಗಿ ಬೆಳೀತಾ ಇದ್ರು ನೋಡಿ. ಇದು ಹೌದು, ಸ್ವೀಟ್ ಕಾರ್ನ್ ಅಂತ ಹೇಳಿ. ಇಲ್ಲೂ ಕೂಡ ನಾವು ಕೂಡ ಬೆಳೀತಾ ಇದ್ವಿ ಅನ್ನೋದಕ್ಕೆ ಇದನ್ನ ನಾವು ಹೇಳಬೇಕು ಅಂದರೆ ಲಕ್ಷ್ಮಿ ಅಂದಾಗ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ. ಸೊ ಇದನ್ನ ನಾವು ನಿಧಿ ಸಂಗ್ರಹಣೆ ಅಂತ ಕರೀತಾರೆ. ಇದು ಶೇಖರಣೆ ಮಾಡಿ ಇಡೋ ಥರ. ಸೊ ಇದು ನಾವು ಇಲ್ಲೂ ಕೂಡ ಬೆಳೀತಾ ಇದ್ವಿ ಅನ್ನೋ ಅರ್ಥ. ಇದು ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ಎಲ್ಲದೂ ಒಂದೇ ಅರ್ಥಕ್ಕೆ ಬರುತ್ತೆ. ಇದರಲ್ಲಿ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಅಂದರೆ ಹಿಂದೆ ಒಂದು ತಲೆ ಇದೆ. ಬ್ರಹ್ಮನ ನಾವು ಎಲ್ಲೂ ಕೂಡ ಪೂಜೆ ಮಾಡಲ್ಲ. ಯಾಕೆ ಪೂಜೆ ಮಾಡಲ್ಲ ಅಂದರೆ ಸೃಷ್ಟಿ ಮಾಡದಂಥ ಬ್ರಹ್ಮನೇ ಸರಸ್ವತಿ ಮಗಳ ಸಮಾನ ಆಗ್ತಾಳಲ್ವಾ. ಸೊ ಸರಸ್ವತಿನ ಮದುವೆ ಆಗೋದ್ರಿಂದ ಸೊ ಬ್ರಹ್ಮನ ಎಲ್ಲೂ ಕೂಡ ಪೂಜೆ ಮಾಡಲ್ಲ. ಪುಷ್ಕರ್ ಅಂತ ನಾರ್ತ್ ಸೈಡಲ್ಲಿ ಅಲ್ಲಿ ಮಾತ್ರ ಪೂಜೆ ಮಾಡೋಂಥ ಪುಷ್ಕರಲ್ಲಿ ಬ್ರಹ್ಮ ಅಂದಾಗ ಗಡ್ಡನು ಕೂಡ ಎಷ್ಟು ಸೂಕ್ಷ್ಮಕ್ಕೆ ಇದು ಚತುರ್ಮುಖ ಬ್ರಹ್ಮ. ಇದು ಧನ್ವಂತ್ರಿ ಅಂತ, ಧನ್ವಂತ್ರಿ ಗಾಡ್ ಆಫ್ ಆಯುರ್ವೇದ. ಕೈಯಲ್ಲಿ ಅಮೃತದ ಕಳಸ ಮತ್ತು ಔಷಧಿಯ ಬಟ್ಟನ್ನು ಹಿಡಿದಿದ್ದಾರೆ. ಅಂದರೆ ಇದು ಕೂಡ ವಿಷ್ಣುವಿನ ರೂಪ. ಅಂದರೆ ಆವಾಗಿನ ಕಾಲದಲ್ಲಿ ಡಾಕ್ಟರ್ಸ್ ಇರಲಿಲ್ಲ. ಸೊ ಅವಾಗೆಲ್ಲ ಆಯುರ್ವೇದ ಯೂಸ್ ಮಾಡ್ತಾ ಇದ್ರು. ಇವಾಗಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ನೀಟಾಗಿ ಅಂದರೆ ಬೇಗ ಗುಣ ಆಗಲ್ಲ, ನಿಧಾನ ಆಗುತ್ತೆ. ಇದು ಧನ್ವಂತ್ರಿ, ಇದು ವಿಷ್ಣುವಿನ ರೂಪ, ಗಾಡ್ ಆಫ್ ಆಯುರ್ವೇದ. ಈಗ ದಶಾವತಾರದಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ. ಮತ್ಸ್ಯ ಅಂದರೆ ಮುಖ ಮಾತ್ರ ಮೀನಂತ ಇದೆ ನೋಡಿ. ಹೌದು, ಇದು ಮತ್ಸ್ಯ ಅವತಾರ. ಎರಡನೇ ಅವತಾರ ಕೂರ್ಮಾವತಾರ. ಕೂರ್ಮಾವತಾರ ಅಂದರೆ ಆಮೆ. ಅಂದರೆ ಕೈಯಲ್ಲಿ ಇದು ಮಂದಾರ ಪರ್ವತನ ಕೈಯಲ್ಲಿ ಇಟ್ಕೊಂಡಿರೋ ಅಂಥದ್ದು. ಸೊ ಇದು ಕೂರ್ಮಾವತಾರ. ಮೂರನೇ ಅವತಾರ ವರಹ, ಹಂದಿ. ಅಂದರೆ ವ್ಯತ್ಯಾಸ ನೋಡಿ, ಮತ್ಸ್ಯಗೂ ವರಹಗೂ ವ್ಯತ್ಯಾಸ ಏನಪ್ಪ ಅಂದರೆ ಹಂದಿಗೆ ಮೂಗಿರುತ್ತೆ, ಮೀನಿಗೆ ಮೂಗಿರುತ್ತೆ ನೋಡಿ. ಎರಡು ವ್ಯತ್ಯಾಸ ಒಂದೇ ಥರ ಇರುತ್ತೆ. ಮತ್ಸ್ಯ, ಕೂರ್ಮ, ವರಹ. ನಾಲ್ಕನೇ ಅವತಾರ ನರಸಿಂಹ ಅವತಾರ. ಇಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ, ಲಕ್ಷ್ಮೀ ಮುಖನ ಇಲ್ಲಿ ಹೊಡೆದಾಕಿದ್ದಾರೆ. ಇದು ನಾಲ್ಕನೇ ಅವತಾರ. ಇದು ವಿಷ್ಣುವಿನ ವಾಹನ ಅಂದಾಗ ಗರುಡ. ಇದು ವಿಷ್ಣು ಲಕ್ಷ್ಮಿನ ಅಂದರೆ ಅದ್ರ ಮುಖಾಂತರ ಹೋಗ್ತಾ ಇರೋಂಥ ದೃಶ್ಯನ ಇಲ್ಲಿ ಮಾಡಿರೋಂಥದ್ದು, ಕ್ಯಾರಿ ಮಾಡ್ತಾ ಇರೋಂಥದ್ದು. ಸೊ ಇದು ಇಂದ್ರ, ಇಂದ್ರನ ಹೆಂಡತಿ ಸಚ್ಚಿದೇವಿ. ಐರಾವತ್ ಅಂದಾಗ ಇಂದ್ರನ ಐರಾವತ್ ಅಂದಾಗ ವೈಟ್ ಎಲಿಫೆಂಟ್. ಸೊ ಇದು ಬಿಳಿ ಆನೆ. ಇದು ಹೋಗ್ತಾ ಇರೋಂಥ ದೃಶ್ಯನ ಮಾಡಿದಾಗ ಕಾಲು ಬೆಂಡಾಗಿದೆ ನೋಡಿ. ಸೊ ಬಾಲ ಕೂಡ ಹಿಡ್ಕೊಂಡಿದೆ. ಸೊ ಇದು ಹೋಗ್ತಾ ಇರೋಂಥ ದೃಶ್ಯನ ಇಲ್ಲಿ ಮಾಡಿರೋ ಅಂಥದ್ದು. ಅಂದರೆ ಇದೆಲ್ಲ ನೋಡಿ ರಾಮಾಯಣ ಮಹಾಭಾರತದ ಕಥೆಗಳೆಲ್ಲ ಇದೆ. ಸೊ ಅದರಲ್ಲಿ ನಾವು ಮೇಯ್ನ್ ಹೈಲೈಟ್ ಸ್ಟೋರಿ ಮಾತ್ರ ಹೇಳ್ತಾ ಇರೋಂಥದ್ದು. ಇದರಲ್ಲಿ ನೋಡಿ ರಾಮಾಯಣ ಸ್ಟೋರಿ. ಸೀತೆಯನ್ನು ಅಪಹರಣ ಮಾಡೋದಕ್ಕೆ ಅಂದ್ಬಿಟ್ಟು ರಾವಣ ಏನು ಮಾಡ್ತಾನೆ ಅಂದರೆ ಮಾರುವೇಷದಲ್ಲಿ ಬರ್ತಾನೆ. ಆವಾಗ ಇಲ್ಲಿ ಲಕ್ಷ್ಮಣ ರೇಖೆ ಹತ್ಕೊಂಡು ಉರಿತಾ ಇದೆ. ಜಟಾಯನ ಪಕ್ಷಿ ಬಂದು ರಾವಣನ ತಡೆಯುತ್ತೆ. ಆಗ ರಾವಣ ಏನು ಮಾಡ್ತಾನೆ ಅಂದರೆ ಈ ಜಟಾಯನಕ್ಕೆ ಅಂದ್ಬಿಟ್ಟು ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. 10 ತಲೆ ರಾವಣನನ್ನು ಮಾಡಿ ತೋರಿಸಿದ್ದಾರೆ ನೋಡಿ. ನೋಡಿ ಇದಿಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಅಂದ್ರೆ ರಾಮಾಯಣ ಸ್ಟೋರಿ ಪೂರ್ತಿ ಕಥೆ ಹೇಳ್ಬೇಕು ಅಂದ್ರೆ 1 ತಿಂಗಳಾಗುತ್ತೆ. ಸೊ ಅದರಲ್ಲಿ ಮೇನ್ ಹೈಲೈಟ್ ಸ್ಟೋರಿ ಮಾತ್ರ ಹೇಳ್ತಾ ಇರೋದು. ಇದು ನೋಡಿ ಸರಸ್ವತಿ ಅಂದಾಗ ವೀಣೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಬುಕ್ ಇಟ್ಕೊಂಡಿದ್ರು ತಾಳೆಗರಿ. ಸೊ ಇದರಲ್ಲಿ ವೀಣೆನ ಹೊಡೆದಾಕಿದ್ದಾರೆ. ಅಂದ್ರೆ ಇದೆಲ್ಲ ನೋಡಕ್ ಬಂದವರು ಈ ತರ ಎಲ್ಲ ಗೀಚಿ ಹಾಳು ಮಾಡಿರೋ ಅಂತದ್ದು. ಸೊ ಇಲ್ಲಿಂದ ಕೃಷ್ಣ ಸ್ಟೋರಿ ಇದೆ ನೋಡಿ. ಇದು ಕೃಷ್ಣ ಮಗುವಾಗಿದ್ದಾಗ ತನ್ನ ತಾಯಿ ಹತ್ರ ಇಲ್ಲಿ ಹಾಲು ಕುಡಿತಾ ಇದ್ದಾನೆ. ಇಲ್ಲಿ ಗೋಪಿಕಾಸ್ತ್ರೀಯರ ಜೊತೆ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಕೃಷ್ಣನ ಕೊಲೆ ಮಾಡೋದಕ್ಕೆ ಅಂದ್ಬಿಟ್ಟು ಕಂಸ ಏನ್ ಮಾಡ್ತಾನೆ ಅಂದ್ರೆ ಈ ಪೂತನಿಯನ್ನ ರಾಕ್ಷಸನ ಕಳಿಸ್ತಾನೆ. ಇಲ್ಲಿ ಬರ್ದಿದೆ ನೋಡಿ. ಈ ಪೂತನಿಯನ್ನ ರಾಕ್ಷಸನ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಸಾಯಿಸ್ತಾನೆ. ಮತ್ತೊಬ್ಬ ರಾಕ್ಷಸನ್ ಕಳಿಸ್ತಾರೆ, ಶಕಟಾಸುರ ಅಂತ. ಕೇಳಿದ್ರ? ಶಕಟ ಅಂದ್ರೆ ಬಂಡಿ. ಇಲ್ಲಿದೆ ನೋಡಿ. ಈ ಬಂಡಿ ಮುಖಾಂತರ ಈ ರಾಕ್ಷಸ ಬರ್ತಾನೆ ಕೃಷ್ಣನ ಕೊಲೆ ಮಾಡೋದಕ್ಕೆ ಅಂದ್ಬಿಟ್ಟು. ಶಕಟಾಸುರನನ್ನ ಇಲ್ಲಿ ಕೃಷ್ಣ ಇಲ್ಲಿ ಸಾಯಿಸ್ತಾ ಇದ್ದಾನೆ. ಶಕಟಾಸುರನನ್ನ ಕೃಷ್ಣ ಇಲ್ಲಿ ಸಾಯಿಸ್ತಾ ಇರ್ತಾರೆ. ಸೊ ಮತ್ತೆ ಆಗಿನ ಕಾಲದಲ್ಲಿ ಬೆಣ್ಣೆ ಎಲ್ಲ ಮಡಿಕೆಲಿ ಜೋಡಿಸ್ತಾ ಇದ್ರು, ಹಗ್ಗ ಕಟ್ಟ ಹ್ಯಾಂಗ್ ಮಾಡಿ ಇಡ್ತಾ ಇದ್ರು. ಇವನು ಬೆಣ್ಣೆ ಕದಿ ತಿಂತಾ ಇದ್ದಾನೆ ಕೃಷ್ಣ. ಅವ್ನಿಗೆ ಎಡ್ಸಲ್ಲ ಅಂದ್ಬಿಟ್ಟು ತನ್ನ ಅಣ್ಣನನ್ನ ಬಲರಾಮನನ್ನ ಕೆಳಗಡೆ ಮಲಸ್ಬಿಟ್ಟು ಅವ್ನ ಮೇಲೆ ಹತ್ಕೊಂಡು ಬೆಣ್ಣೆ ಕದಿ ತಿಂತಾ ಇದ್ದಾನೆ. ಇದೆಲ್ಲ ಕೃಷ್ಣನ ಬಾಲಲೀಲೆಗಳು ಯಾವ ರೀತಿ ಬೆಳೆದ ಅಂತ ಈ ಸಾಲಲ್ಲಿ ಪೂರ್ತಿ ಮಾಡಿರ. ಇದೆಲ್ಲ ಕೃಷ್ಣ ಲೀಲೆ. ಸೊ ಇದು ನೋಡಿ, ಒಂದು ಕಾಡಲ್ಲಿ ಏನೆಲ್ಲ ಪ್ರಾಣಿ ಪಕ್ಷಿಗಳಿದೆ ಅಂದ್ಬಿಟ್ಟು ಆ ಶಿಲ್ಪಿ ಇಷ್ಟು ಚಿಕ್ಕ ಜಾಗದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ನಾವು ಪೆನ್ನು ಪೇಪರ್ ತೊಗೊಂಡು ಡ್ರಾಯಿಂಗ್ ಮಾಡಿದ್ರು ಕೂಡ ಇಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಸೊ ಇದು ನೋಡಿ, ಅಂದರೆ ಬಳಪದ ಕಲ್ಲಲ್ಲಿ ಸಾಧ್ಯ ಅನ್ನೋದಕ್ಕೆ ಮಾಡಿರೋ ಅಂಥದ್ದು. ಇದು ಕಾಡು, ಇದು ನದಿ. ಅಂದರೆ ಕಾಡಲ್ಲಿ ಅಂದರೆ
ಬೆಟ್ಟ, ಗುಡ್ಡ, ಮರ, ಗಿಡ, ಹಸುಗಳು, ಕರು, ಕೋತಿ, ನವಿಲು, ಆನೆ, ಇದು ರ್ಯಾಟ್ ನೋಡಿ, ಇದು ಇಲ್ಲಿ ಎಷ್ಟು ಚಿಕ್ಕದಾಗಿದೆ. ರಿವರು, ಇದು ಹಾವು, ಮೀನು, ಮೊಸಳೆ, ಆಮೆ, ಕಪ್ಪೆ ಎಲ್ಲದನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಾವು ಪೆನ್ನು ಪೇಪರ್ ತೊಗೊಂಡು ಡ್ರಾಯಿಂಗ್ ಮಾಡೋದು ಕೂಡ ಇಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ, ಅಂದರೆ ಅಷ್ಟು ಚಿಕ್ಕ ಜಾಗದಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದು ನೋಡಿ, ಹಂಸ ಪಕ್ಷಿ ಬ್ರಹ್ಮನ ವಾಹನ. ತನ್ನ ಮರಿ ಇದಕ್ಕೆ ಆಹಾರನ ಬಾಯಿಂದ ಗುಟುಕು ತಿನ್ನಿಸ್ತಾ ಇದೆ. ಸೊ ಇದು ಈ ತರ, ಇದು ಫ್ರಂಟ್ ಫೋಸ್ ಅಲ್ಲಿ, ಇದು ಸೈಡ್ ಫೋಸ್ ಅಲ್ಲಿ, ಅಂದ್ರೆ ಎರಡು ಕಡೆಯಿಂದ ನೋಡಿದ್ರೆ ಒಂದೇ ರೀತಿ ಕಣ್ಣು. ಅಂದ್ರೆ ಅವಾಗಿನ ಕಾಲದಲ್ಲಿ 3D ಸಿಸ್ಟಮ್ ಇರಲಿಲ್ಲ. ಸೊ ಇದನ್ನ ಮಿರರ್ ಇಮ್ಯಾಜಿನೇಷನ್ 3D ಸಿಸ್ಟಮ್ ಅಂತ ಕರೀತಾರೆ. ಅದು ಯಾವ ರೀತಿ ಅಂದ್ರೆ ಆಹಾರನ ಬಾಯಿಂದ ಗುಟುಕು ತಿನ್ನಿಸೋ ಅಂತದ್ದು. ಅಂದ್ರೆ ನೆಸ್ಟ್, ಇದು ಗೂಡು, ಅಂದ್ರೆ ಆಹಾರನ ಇದನ್ನ 3D ಸಿಸ್ಟಮ್ ಅಂತ ಕರೆಯುವಂಥದ್ದು. ಸೊ ಇದು ಕಾಳಿಂಗ ಮರ್ದನ ಅಂತ. ಕಾಳಿಂಗ ಎನ್ನೋ ಒಂದು ಸರ್ಪ ಯಮುನಾ ನದಿಗೆ ಸೇರ್ಕೊಂಡು ಇಲ್ಲಿ ನೀರು ಕುಡಿಯಲು ಬರ್ತಿದ್ದ ಈ ದನಕರುಗಳನ್ನೆಲ್ಲ ಈ ಕಾಳಿಂಗ ಎನ್ನೋ ಸರ್ಪ ನುಂಗ್ತಾ ಇರುತ್ತೆ, ಅಂದ್ರೆ ಸಾಯಿಸ್ತಾ ಇರುತ್ತೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಈ ಕಾಳಿಂಗ ಎನ್ನೋ ಸರ್ಪನ ಕೊಲ್ಲುವಂತ ಸಮಯದಲ್ಲಿ ಅದ್ರ ಮೇಲೆ ನಿಂತು ನರ್ತನ ಮಾಡ್ತಾ ಇದ್ದಾನೆ. ಇದನ್ನೇ ಕಾಳಿಂಗ ಮರ್ದನ ಅಂತ ಕರೀತಾರೆ. ಸೊ ಇದು ಅಂದ್ರೆ ಇದೆಲ್ಲ ಪೂರ್ತಿ ಕಂಟಿನ್ಯೂಸ್ ಸ್ಟೋರಿಗಳೇ. ಅದೇ ಮತ್ತೆ 3 ರಾಕ್ಷಸರನ್ನ ಕಳ್ಸ ಅಂತದ್ದು, ಅಂದ್ರೆ ಕೃಷ್ಣನ ಕೊಲ್ಲೋದಕ್ಕೆ ಅಂತ. ಇಲ್ಲಿದೆ ನೋಡಿ, ಇದು ಮನುಷ್ಯರ ರೂಪ. ಸೊ ಮತ್ತೊಂದು ಅಂದ್ರೆ ಇದು ಗೂಳಿ ರೂಪ. ಸೊ ಇಲ್ಲೊಂದು ಅಂದ್ರೆ ಹೆಬ್ಬಾವು, ಇಲ್ಲಿದೆ ನೋಡಿ. ಸೊ 3 ರೂಪದಲ್ಲೂ ರಾಕ್ಷಸರನ್ನ ಕಳಿಸಿದಾಗ 3 ಜನರನ್ನು ಸಂಹಾರ ಮಾಡ್ತಾನೆ ಅಂದ್ರೆ ಸಾಯಿಸ್ತಾನೆ ಕೃಷ್ಣ. ಮತ್ತೆ ಇದು ಇಂದ್ರ 7 ದಿನಗಳ ಕಾಲ ಸತತವಾಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆಯನ್ನು ಸುರಿಸ್ತಾನೆ. ಜನಗಳಿಗೆ ಮತ್ತು ದನಕರುಗಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಈ ಬೆಟ್ಟನೇ ಕಿರುಬೆಟ್ಟಲ್ಲಿ ಎತ್ತಿಡ್ತಾನೆ. ಅಂದ್ರೆ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಬೆಟ್ಟನೇ ಕಿರುಬೆಟ್ಟಲ್ಲಿ ಹಿಡಿದಾಗ ಇದನ್ನೇ ನಾವು ಗೋವರ್ಧನ ಗಿರಿಧಾರೆ ಅಂತ ಕರೀತಾರೆ. ಸೊ ಇಲ್ಲಿ 3 ಟೆಂಪಲ್ ಆಗಿರೋದ್ರಿಂದ 36 ಕಾರ್ನರ್ ಇದೆ. ಸೊ ಇಲ್ಲಿ ಪ್ರತಿಯೊಂದು ಕಾರ್ನರ್ ಕೂಡ, ಸೊ ಇಲ್ಲಿ 3 ಟೆಂಪಲ್ ಅಲ್ಲ 36 ಕಾರ್ನರ್ ಇದೆ. ಬೇಲೂರಲ್ಲಿ 12 ಮೂಲೆ, ಹಳೆಬೀಡಲ್ಲಿ 24, 24, ಇಲ್ಲಿ 36. ಸೊ ಇದು 2ನೇ ದೇವಸ್ಥಾನ ಮಕರ ಪ್ರಣಾಳ. ಇದು ಕೂಡ ಅಂದ್ರೆ 3 ಟೆಂಪಲ್ ಸೇಮ್ 13 ಅಡಿ ಉದ್ದ ಇರೋಂಥದ್ದು, ಒಂದೇ ಕಲ್ಲಿನಿಂದ ಮಾಡಿದ್ದಾರೆ. ಇದರಲ್ಲಿ ಡಿಸೈನ್ ನೋಡಿ, ನಾ ಹೇಳಿದ್ನಲ್ಲ ಸರ್ಕಲ್ ಇದೆ. ಸೊ ಇದು ಮೇನ್ ಟೆಂಪಲ್ಗೆ ಸರ್ಕಲ್ ಮಾಡಿದ್ದಾರೆ, ಯಾವುದೇ ರೀತಿ ರೀಸನ್ ಇಲ್ಲ. ಸೊ ಗರ್ಭಗುಡಿಯಿಂದ ಇಲ್ಲಿವರೆಗೆ 13 ಅಡಿ ಉದ್ದ ಒಂದೇ ಕಲ್ಲಿನಿಂದ ಮಾಡಿದ್ದಾರೆ. ಸೊ ಈಗ ಮಕರ ಪ್ರಣಾಳ ಅಂದ್ರೆ ಆ ಪ್ರಾಣಿ ಬಗ್ಗೆ ಇವಾಗ ಹೇಳ್ತೀನಿ. ಸೊ ಎಲ್ಲಾ ನೋಡಿ, ಮುಸ್ಲಿಂ ಅಟ್ಯಾಕ್ ಮಾಡಿದಾಗ ಎಲ್ಲಾ ಸ್ಟ್ಯಾಚ್ಯೂನು ಕೂಡ ಮೂಗನ್ನೇ ಹೊಡೆದಿದ್ದಾರೆ, ಆಮೇಲೆ ಕೈ ಎಲ್ಲ ಹೊಡೆದಾಕಿದ್ದಾರೆ. ಸೊ ಕಾಲು ಕೂಡ ಡ್ಯಾಮೇಜ್ ಆಗಿದೆ ನೋಡಿ. ಸೊ ಈಗ ಭಿನ್ನ ಆಯ್ತಲ್ಲ, ಭಿನ್ನ ಆದ್ಮೇಲೆ ಯಾವುದೇ ಒಂದು ಭಾಗ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ಸೊ ನಾವು ಪೂಜೆ ಮಾಡಲ್ಲ. ಇದು ನೋಡಿ, ಇದು ಒಂದು ಕಾಲ್ಪನಿಕ ಪ್ರಾಣಿ ಮಕರ, ಆದ್ರೆ ಮೊಸಳೆ ಅಲ್ಲ. 7 ಪ್ರಾಣಿಗಳ ಅಂಗಗಳನ್ನು ಸೇರಿಸಿ ಒಂದು ಪ್ರಾಣಿಯನ್ನ ಮಾಡಿರೋ ಅಂಥದ್ದು. ಆನೆಯ ದಂತ, ಮೊಸಳೆಯ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು, ನವಿಲಿನ ಬಾಲ. ಅಂದರೆ ಆನೆಯ ದಂತ ಎಂಥ ವಸ್ತುವನ್ನಾದ್ರೂ ಸಹ ಕಿತ್ತಿ ಬಿಸಾಕುತ್ತೆ. ಮೊಸಳೆಯ ಬಾಯಿ ಯಾವ್ದಾರ ಒಂದು ಪ್ರಾಣಿಯನ್ನು ಇಟ್ಕೊಂಡ್ರೆ ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಕೋತಿಯ ಕಣ್ಣು ತುಂಬ ಸೂಕ್ಷ್ಮ, ಅಂದರೆ 1 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಮರದಲ್ಲಿ ಹಣ್ಣು ಕಾಯೋ ಅಂಥದ್ದು ಕುಳಿತಿರೋ ಜಾಗದಲ್ಲಿ ಹೇಳುತ್ತೆ. ಹಸುವಿನ ಕಿವಿ ತುಂಬ ಶಾರ್ಪ್ ಆಗಿರುತ್ತೆ. ಹಂದಿಯ ದೇಹ ತುಂಬ ಫ್ಯಾಟ್, ತುಂಬ ಕೊಬ್ಬಿರುತ್ತಲ್ಲ, ಗುಂಡೊಡೆದ್ರೆ ಬೇಗ ಸಾಯಲ್ಲ, ಕಿವಿಗೆ ಗುಂಡೊಡೆದ್ರೆ ಮಾತ್ರ ಅದು ಬೇಗ ಸಾಯುತ್ತೆ. ಸಿಂಹದ ಕಾಲು ಯಾವ್ದಾರ ಒಂದು ಪ್ರಾಣಿಯನ್ನು ಹಿಡ್ಕೊಂಡ್ರೆ ಅದು ಕೂಡ ಜೀವ ಹೋಗೋರ್ಗು ಬಿಡಲ್ಲ. ನವಿಲಿನ ಬಾಲ ತುಂಬ ಸುಂದರವಾಗಿರುತ್ತೆ. ಅಂದರೆ ಒಬ್ಬ ವೀರಯೋಧ ಅಂದರೆ ರಾಜನಿಗೆ ಈ 7 ಲಕ್ಷಣಗಳನ್ನು ಇದ್ದರೆ ಮಾತ್ರ ರಾಜ ಆಗೋದಕ್ಕೆ ಸಾಧ್ಯ ಅಂತ ಇದೊಂದು ಪ್ರಾಣಿಯನ್ನು ಮಾಡಿ ತೋರಿಸಿದ್ದಾರೆ. ಈಗಲೂ ಕೂಡ ರಾಜನಲ್ಲಿ ಇಷ್ಟು ಗುಣಗಳು ಇರಲೇಬೇಕು, ಕ್ವಾಂಟಿಟಿ ಇದ್ದರೆ ಸೊ ಆಡಳಿತ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಪ್ರಾಣಿಯನ್ನು ಮಾಡಿ ತೋರಿಸಿದ್ದಾರೆ. ಇದೆಲ್ಲ ಕಾಲ್ಪನಿಕ ಜೀವನದಲ್ಲೂ ಕೂಡ ಇಷ್ಟು ಅಳವಡಿಸ್ಕೋಬೇಕು. ಸೊ ಇದೆಲ್ಲ ಲೋಕಲ್ ಪೀಪಲ್ ಬರ್ಕೊಂಡಿದ್ದಾರೆ ನೋಡಿ, ಅದು ಅವ್ರ ಹೆಸರನ್ನ. ಸೊ ಆ ರೀತಿ ಇದ್ರೆ ರಾಜ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗುತ್ತಲ್ಲ. ಸೊ ಅದಕ್ಕೆ ಕಾಲ್ಪನಿಕಲ್ಲಿ ಅವರು ಮಾಡಿರೋ ಅಂಥದ್ದು. ಈಗ ಅಷ್ಟು ಗುಣ ಇರಲೇಬೇಕು. ಇದು ನೋಡಿ, ಲೋಕಲ್ ಅಂದ್ರೆ ಅವಾಗ ರಕ್ಷಣೆ ಇರಲಿಲ್ಲ. ಸೊ ಆಗ ಈಗ ಜೇಮ್ಸ್, ಮಹೇಶ್, ವಿಮಲ್ ಇದೆಲ್ಲ ಇವ್ರು ಬರ್ಕೊಂಡಿರೋ ಅಂಥದ್ದು. ಇಲ್ಲಿ ಹಳೆಗನ್ನಡದಲ್ಲಿ ಅಂದ್ರೆ ಶಿಲ್ಪಿಗಳ ಹೆಸರು ಬರ್ದಿದ್ದಾರೆ. ಇದು ಒಂದು ಕಾಲ್ಪನಿಕ ಕಥೆ ಇದೆ ನೋಡಿ. ಇದು ಲಕ್ಷ್ಮೀನಾರಾಯಣ ಅಂತ. ವಿಷ್ಣು ಲಕ್ಷ್ಮಿಯನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನೆ. ಸೊ ಅವಳು ಏನ್ ಮಾಡ್ತಾಳೆ ಅಂದ್ರೆ ಒಂದು ಕಾಲನ್ನ ಕಮಲದ ಹೂವಿನ ಮೇಲೆ ಇಡ್ತಾಳೆ.
ಓಕೆ. ಸೊ ಇವಳು ಕಾಲಿನ ಭಾರಕ್ಕೆ ಕಮಲದ ವಾಲಿದೆ ಅಂದ್ರೆ ಬೆಂಡ್ ಆಗಿದೆ. ಅದು ಕಾಣದೇ ಇಲ್ಲ ಅನ್ನೋದಕ್ಕೋಸ್ಕರ ಆನೆ ತನ್ನ ಸೊಂಡ್ಲಿಂದ ಸಪೋರ್ಟ್ ಮಾಡಿದೆ. ಅಂದ್ರೆ ಆ ಶಿಲ್ಪಿಯ ಕಲ್ಪನೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಅಂದ್ರೆ ಕಾಲ್ಪನಿಕ ಕಥೆಯಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ಶಿಲ್ಪಿಗಳು ಮಾಡಿದರೆ ಅದ್ರ ಕೆಳಗಡೆ ಅವ್ರ ಹೆಸರನ್ನ ಅಳಗರಣದಲ್ಲಿ ಬರೆದಿದ್ದಾರೆ. ಮಸಣಿ ತಮ್ಮ ಅಂದ್ರೆ ಫೇಮಸ್ ಆಗಿರೋರು 5 ಜನ. ಅಂದ್ರೆ ಈ ದೇವಸ್ಥಾನ ಕಟ್ಟೋದಕ್ಕೆ 68 ವರ್ಷಗಳ ಕಾಲ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. 500 ಜನ ಶಿಲ್ಪಿಗಳು ಇಲ್ಲಿ ಪ್ರತಿದಿನ ಇಲ್ಲಿ ಕೆಲಸ ಮಾಡಿರೋವಂಥದ್ದು. 2 ಜನರೇಷನ್ ಈ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿರೋವಂಥದ್ದು. ಅದರಲ್ಲಿ ಫೇಮಸ್ ಆಗಿರೋವಂಥದ್ದು 5 ಜನ. ಅದರಲ್ಲಿ ಮೇನ್ ಆರ್ಟಿಸ್ಟ್ ಅಂದ್ರೆ ಮಸಣಿತಮ್ಮ, ಮಲಿತಮ್ಮ, ಬಾಮೆಯ, ಚಾಮೆಯ, ಚೌಡೆಯ ಅಂತ. ಇವರು ಅತಿ ಹೆಚ್ಚಾಗಿ ಅಂದ್ರೆ ಮಲಿತಮ್ಮ ಅನ್ನೋರು ಸುಂದರವಾದ ಕೆತ್ತನೆಯನ್ನ ಮಾಡಿದ್ದಾರೆ. ಮೇಲ್ ಮಾಡಿರೋವಂಥದ್ದು ನಾಟ್ ಲೇಡಿ. ಅದಕ್ಕೆ ಹೆಸರು ಕೇಳಿದ್ರೆ ತಾವತ್ತಿಲ್ಲ. ತಮ್ಮ ಅಂದ್ರೆ ತಮಿಳ್ ಶಿಲ್ಪಿ ಹೆಸರು ಈ ತರ ಬರುತ್ತೆ. ಅಂದ್ರೆ ಕಟ್ಟಿದ 68 ವರ್ಷ, ಕೊಡದಾಕ 1 ಸೆಕೆಂಡ್ ಹಾಳು ಮಾಡಿದ್ದು. ಸೊ ಇದು ನೋಡಿ ಮಹಾಭಾರತದ್ದು. ಕೌರವರು ಮತ್ತೆ ಪಾಂಡವರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋಂಥ ಸಮಯದಲ್ಲಿ ಮರಕೋತಿ ಆಟ ಆಡ್ತಾ ಇರ್ತಾರೆ. ಕೌರವರೆಲ್ಲ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಮರದ ಮೇಲೆ ಕುಳಿತುಕೊಳ್ತಾರೆ. ಸೊ ಭೀಮ ಏನ್ ಮಾಡ್ತಾನೆ ಅಂದ್ರೆ ಇವ್ರನ್ನ ಹುಡುಕುತ್ತಾ ಬರ್ತಾನೆ. ಇವ್ರು ಇದೇ ಮರದಲ್ಲಿ ಇರ್ಬೇಕು ಅಂದ್ಬಿಟ್ಟು ಮರನ ಎಷ್ಟು ಜೋರಾಗಿ ಅಳ್ಳಾಡಿಸ್ತಾ ಅಂದ್ರೆ ಮರದಲ್ಲಿ ಇದ್ದಂಥವ್ರೆಲ್ಲ ಉಲ್ಟಾ ಬೀಳ್ತಾ ಇದ್ದಾರೆ. ಆದ್ರೆ ಭೀಮ ಎಷ್ಟು ಶಕ್ತಿಶಾಲಿಯಾಗಿದ್ದ ಅನ್ನೋದಕ್ಕೆ ಇದನ್ನ ಮಾಡಿ ತೋರಿಸಿರೋ ಅಂತ. ಸೊ ಇದೆಲ್ಲ ಮಹಾಭಾರತದ ಯುದ್ಧ ಸಮಯದಲ್ಲಿ ಮಾಡಿರೋಂಥದ್ದು. ಇದೆಲ್ಲ ಮಹಾಭಾರತ ಯುದ್ಧದ ಸಮಯದಲ್ಲಿ ನೋಡಿ. ಅವಾಗೆಲ್ಲ ರಕ್ಷಣೆ ಇಲ್ಲದಾಗ ಇದನ್ನ ಹೊಡೆದಾಕಿದಾರಲ್ಲ. ಸೊ ಈಗ ಅಂದ್ರೆ ಇತ್ತೀಚಿನ ಶಿಲ್ಪಿಗಳ ಕೈಯಲ್ಲಿ ಹೊಸದಾಗಿ ಮಾಡಿಸಿದಾರೆ. ವ್ಯತ್ಯಾಸ ನೋಡಿ. ಇದು 1958 ಮಾಡಿದ್ದು, 1958ರಲ್ಲಿ. ವ್ಯತ್ಯಾಸ ಅಂದ್ರೆ ಇಷ್ಟು ನೀಟಾಗಿ ಮಾಡಕ್ಕಾಗಲ್ಲ. ಇವಾಗ ನಾವು ಏನೇ ಮಾಡಿದ್ರು ವೈಟ್ ಸಿಮೆಂಟ್ ಪ್ಯಾಚಸ್ ಮಾಡ್ತೀವಿ. ಅಂದ್ರೆ ಬಳಪದ ಕಲ್ಲಲ್ಲಿ 3 ಕಲರ್ ಇದೆ. ಈ ತರ ವೈಟ್, ಬ್ಲ್ಯಾಕ್, ಬ್ಲೂ. ಆದ್ರೆ ಅಷ್ಟು ನೀಟಾಗಿ ಸೂಕ್ಷ್ಮ ಕೆತ್ತನೆ ಮಾಡಕ್ಕಾಗಲ್ಲ. ಸೊ ಇದು ಇವಾಗ ಮಾಡ್ಸಿರೋ ಅಂತದ್ದು ವ್ಯತ್ಯಾಸ ಗೊತ್ತಾಗ್ಲಿ ಅಂತ. ಆಮೇಲೂ ಕೂಡ ಇದು ಕಂಬಗಳೆಲ್ಲ ಅಂದ್ರೆ ರೂಮ್ಸ್ ಎಲ್ಲ ಹಾಳಾಗಿದ್ವಲ್ಲ. ಸೊ ಇದು ಪಿಲ್ಲರ್ ಎಲ್ಲ ಇತ್ತೀಚೆಗೆ ಮಾಡಿರೋ ಅಂಥದ್ದು. 1958ರಲ್ಲಿ ಮಾಡಿರೋ ಅಂಥದ್ದು. ಅವಾಗ ಈ ತರ ಇರ್ಲಿಲ್ಲ. ಇದೆಲ್ಲ ಓಲ್ಡ್ ಅಲ್ಲಿ ಬಳಪದ ಕಲ್ಲಲ್ಲಿ ಮಾಡಿದ್ರು. ಸೊ ಈಗ ಇದು ಮರಳುಗಲ್ಲು, ಸ್ಯಾಂಡ್ ಸ್ಟೋನ್. ಇದು ಇದನ್ನ ಈ ತರ ಮಾಡಿದ್ರು. ಇಲ್ಲಿ ಕೆಳಗಡೆ ಆಮೇಲೆ ಇದೆಲ್ಲ ಮಣ್ಣೆ ಇತ್ತು. ಇದಕ್ಕೆ ಇವಾಗ ಹಾಕಿರೋಂಥದ್ದು ಗ್ರಾನೈಟ್. ಇದು ಗ್ರಾನೈಟ್, ಅದು ಮರಳುಗಲ್ಲು, ಅದು ಬಳಪದ ಕಲ್ಲು. ಸೊ ಇದು 3 ವ್ಯತ್ಯಾಸ ನೋಡಿ. ಅದು ಕರಿಯಂಗಿರುತ್ತೆ, ಸೊ ಅದು ಸಾಫ್ಟ್ ಆಗಿರುತ್ತೆ. ಇದು ಗ್ರಾನೈಟ್, ಇದು ಗೊತ್ತಾಗುತ್ತೆ. ಸೊ ಇದೆಲ್ಲ ಆಮೇಲೆ ಮಾಡಿರೋವಂಥದ್ದು. ಆಮೇಲೆ ಅದು ಆರ್ಡರ್ ಮಾಡಿದ್ರು. ಸೊ ಇದೆಲ್ಲ ವ್ಯತ್ಯಾಸ ಅಂದ್ರೆ ಇದು ಅಷ್ಟು ನೀಟಾಗಿ ಬಂದಿಲ್ಲ. ಅಂದ್ರೆ ಈ ದೇವಸ್ಥಾನದ ಸುತ್ತ ಈ ತರ ದೊಡ್ಡ ದೊಡ್ಡ ವಿಗ್ರಹಗಳಿದೆಯಲ್ಲ, ಈ ತರ 194 ಇದೆ. 194 ದೊಡ್ಡ ದೊಡ್ಡ ವಿಗ್ರಹಗಳಿದೆ ಈ ತರ. ಅದರಲ್ಲಿ ವಿಷ್ಣುವಿನ ವಿಗ್ರಹಗಳು 164 ಇದೆ, 164. ಸಣ್ಣ ಸಣ್ಣ ವಿಗ್ರಹಗಳು 6000 ಇದೆ, 6000. ಸಣ್ಣ ಅಂದ್ರೆ ಈ ತರ ಸಣ್ಣ ವಿಗ್ರಹ, ಈ ತರದ್ದು ಸೈಡ್ ಅಲ್ಲಿ ಇದೆಯಲ್ಲ. ಸೊ ಇದು ಈ ತರ ವಿಗ್ರಹಗಳು ಅಂದ್ರೆ ಸಣ್ಣದು 6000 ಇದೆ, 6000. ಅಂದ್ರೆ ಇದರಲ್ಲಿ ವಿಷ್ಣುವಿಂದು ಅಂದ್ರೆ ಟೋಟಲ್ ಆಗಿ 194. ವಿಷ್ಣುವಿಂದ ಅಂದಾಗ 164 ಇದೆ, 164. ಈ ದೇವಸ್ಥಾನದ ಸುತ್ತ ಈ ತರ ಆನೆಗಳಿದೆಯಲ್ಲ. ಸೊ ಟೋಟಲಿ 547 ಇದೆ, 547 ಆನೆಗಳಿದೆ. ಒಂದೇ ಇದ್ದಂಗೆ ಇನ್ನೊಂದಿಲ್ಲ. ಈ ಕಾರ್ನರ್ ಅಲ್ಲಿ ನೋಡಿ 2 bodies 1 head, 2 in 1 ಅಂತ ಕರೀತಾರೆ. ಸೊ ಈ ಕಡೆಯಿಂದ ನೋಡಿದ್ರೆ ಒಂದೇ ರೀತಿ ಕಾಣುತ್ತೆ, ಆ ಕಡೆಯಿಂದ ನೋಡಿದ್ರೆ ಒಂದೇ ರೀತಿ ಕಾಣುತ್ತೆ. ಸೊ ಅದು ಒಂದು ತಲೆಗೆ 2 ಬಾಡಿ ಫಿಕ್ಸ್ ಮಾಡಿದ್ದಾರೆ. 2 ಕಡೆಯಿಂದ ಒಂದೇ ರೀತಿ ಕಾಣುತ್ತೆ. ಎಲ್ಲ ಕಾರ್ನರ್ಸ್ ಅದೇ ತರ ಮಾಡಿರೋದು. ಸೊ ಇಲ್ಲಿ ಪ್ರತಿ ಕಾರ್ನರ್ ಈ ಕಡೆಯಿಂದ ಮಾಡಿದ್ದಾರೆ, ಕೆಲವು ಕಾರ್ನರ್ಸ್ ಅಲ್ಲಿ ಇದೆ. ಸೊ 2 in 1 ಅಂತ ಕರೀತಾರೆ. ಸೊ ಇದು ಪ್ರೆಗ್ನೆಂಟ್ ಲೇಡೀಸ್ ಮಾಡಿದ್ದಾರೆ. 5ನೇ ತಿಂಗಳಲ್ಲಿ ಯಾವ ರೀತಿ ಇದ್ರು, 6ನೇ ತಿಂಗಳಲ್ಲಿ ಯಾವ ರೀತಿ ಇದ್ರು, 7, 8, 9. ಸೊ ಲಾಸ್ಟ್ ಡೆಲಿವರಿ ಆದಾಗ ಮಗು, ತೊಟ್ಲು ಎಲ್ಲದನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇದು ನೋಡಿ, ಬಕಾಸುರನ ಸಾಯಿಸೋದಿಕ್ಕೆ ಅಂದ್ಬಿಟ್ಟು ಭೀಮ ಒಂದು ಬಂಡಿಯನ್ನ ಗಾಡಿಯಲ್ಲಿ ತಗೊಂಡ್ ಬರ್ತಾನೆ. ಸೊ ಇದು ಬಂಡಿ ಗಾಡಿ. ಸೊ ಅನಂತರ ಬಕಾಸುರನ ಜೊತೆ ಭೀಮ ಯುದ್ಧ ಮಾಡ್ತಾ ಇರೋದನ್ನ ಇಲ್ಲಿ ಮಾಡಿರೋ ಅಂತ. ಇದು ಬಕಾಸುರ. ಸೊ ಇದು 3ನೇ ದೇವಸ್ಥಾನದ ಮಕರ ಪ್ರಣಾಳ ಜನಾರ್ದನ. ಸೊ ಇಲ್ಲಿ ಡಿಸೈನ್ ನೋಡಿ, ಸ್ಕ್ವೇರ್ ಇದೆ. 2 ಗರ್ಭಗುಡಿಗೆ ಸ್ಕ್ವೇರ್ ಇದೆ, ಮೇನ್ ಟೆಂಪಲ್ಗೆ ಸರ್ಕಲ್ ಇದೆ. ಅಂದ್ರೆ ಯಾವುದೇ ರೀತಿ ರೀಸನ್ ಇಲ್ಲ. ಸೊ ಡಿಸೈನ್ ಆ ಥರ ಮಾಡಿದ್ದಾರೆ. ಸೊ ಇಲ್ಲಿ ವೈಶಾಲ ಶೈಲಿ ಟೆಂಪಲ್ ಅಂದ್ರೆ ಇದು ಬೇಸ್ಮೆಂಟ್ ನೋಡಿ, ಇದು ಸ್ಟಾರ್ ಶೇಪ್ ಅಲ್ಲಿ ಇದೆ ಅಲ್ವಾ. ಸೊ ವೆಂಟಿಲೇಷನ್ ನೋಡಿ ಆ ಕಡೆ. ಸೊ ಔಟ್ ಸೈಡ್ ಅಂದ್ರೆ ಸ್ಟಾರ್ ಶೇಪ್ ಅಲ್ಲಿ ಮಾಡಿದ್ರೆ, ಒಳಗಡೆ ಅಂದ್ರೆ ಅದು ಸ್ಕ್ವೇರ್ ಆಗಿ ಮಾಡಿದ್ದಾರೆ. ಔಟ್ ಸೈಡ್ ಸ್ಟಾರ್ ಶೇಪ್ ಇರುತ್ತೆ, ಒಳಗಡೆ ಸ್ಕ್ವೇರ್ ಬರುತ್ತೆ. ಸೊ ಇನ್ಸೈಡ್ ಸ್ಕ್ವೇರ್, ಔಟ್ ಸೈಡ್ ಸ್ಟಾರ್ ಅಲ್ಲಿ ಮಾಡಿರೋ ಅಂತದ್ದು. ಅಂದ್ರೆ ಈ ಸುತ್ತ 64 ರೂಮ್ಗಳಿದೆ ನೋಡಿ. ಈ 64 ರೂಮಲ್ಲೂ ಸಹ
ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಒಂದೊಂದು ವಿಗ್ರಹಗಳಿತ್ತು. ಎಲ್ಲ ರೂಮ್ಸಲ್ಲೂ ಕೂಡ ಅವಾಗ ಪೂಜೆ ಐತಿದ್ದಾಗ ಎಲ್ಲ ರೂಮಲ್ಲೂ ಸ್ಟ್ಯಾಚುಗಳಿತ್ತು. ಸೊ ಅದೆಲ್ಲ ಒಡೆದಾಕಿರೋದ್ರಿಂದ ಇದರಲ್ಲಿ ಇದ್ದಂಥ ಅಂದರೆ ಸ್ಟ್ಯಾಚುನ ಅಂದರೆ ಸ್ವಲ್ಪ ಉಳಿದಿತ್ತು ಒಡೆದಾಕಿರೋದ್ರಿಂದ ಅದನ್ನ ಔಟ್ಸೈಡ್ ಅಲ್ಲಿ ಎತ್ತಿಟ್ಟಿದ್ದಾರೆ, ಅಲ್ಲಿ ಸೈಡಲ್ಲಿ ಇದೆಯಲ್ಲ. ಸೊ ಅದಷ್ಟು ಮಾತ್ರ ಉಳಿದಿರೋ ಅಂಥದ್ದು. ಇದರಲ್ಲಿ ಇದ್ದಂಥ ಒಂದು ವಿಗ್ರಹನೇ ಅಂದರೆ ಮೇನ್ ಡೈಟಿ ಒಡೆದಾಕಿದ್ರು ಅನ್ನಲ್ಲ ಕೇಶವಂದು, ಒಂದನ್ನ ಒಳಗಡೆ ಇಟ್ಟಿದ್ದಾರೆ 1958 ಆಮೇಲೆ ಮಾಡಿದಾಗ. ಸೊ ಒಂದನ್ನ ಒಳಗಡೆ ಇಟ್ಟಿದ್ದಾರೆ, ಉಳಿದಿರೋದು ಅಂದ್ರೆ ಅಲ್ಲಿದೆ ಅದಷ್ಟು ಮಾತ್ರ. ಸೊ ಕಟ್ ಪೀಸ್ ಮಾತ್ರ ಕೆಲವು ರೂಮ್ಸ್ ಅಲ್ಲಿ ಆ ಕಡೆ ಇದೆ. ಸೊ ಇದೆಲ್ಲ ಖಾಲಿ ಇರೋದು. ಅವಾಗೆಲ್ಲ ಪೂಜೆ ಇತ್ತಿದ್ದಾಗ ಎಲ್ಲ ರೂಮ್ಸ್ ಅಲ್ಲೂ ಕೂಡ ವಿಗ್ರಹಗಳಿತ್ತಲ್ಲ, ಅದರಲ್ಲೆಲ್ಲ ಪೂಜೆ ಮಾಡ್ತಾ ಇದ್ರು. ಸೊ ಇಲ್ಲಿ ಚಾಮುಂಡೇಶ್ವರಿ ಮಹಿಷಾಸುರನ ಸಾಯಿಸ್ತಾ ಇರೋಂಥ ದೃಶ್ಯನ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಚಾಮುಂಡೇಶ್ವರಿಯ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಮಹಿಷಾಸುರ ಏನ್ ಮಾಡ್ತಾನೆ ಅಂದ್ರೆ ಕೋಣನ ರೂಪದಲ್ಲಿ ಬರ್ತಾನೆ. ಸೊ ಈ ರೂಪದಲ್ಲಿ ಬರ್ತಾನೆ. ಅವಾಗ ಚಾಮುಂಡೇಶ್ವರಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ಕೈಯಿಂದ ತಲೆಯನ್ನು ತಾಳ್ತಾಳೆ, ಮತ್ತೊಂದು ಕೈಲಿ ಅಂದ್ರೆ ಇಲ್ಲಿ ತ್ರಿಶೂಲ ಇದೆ. ಸೊ ಇಲ್ಲಿ ತ್ರಿಶೂಲನ ಹೊಡೆದಾಕಿದ್ದಾರೆ. ಈ ತ್ರಿಶೂಲದಿಂದ ಚುಚ್ಚಿದಾಗ ಕರಳೆಲ್ಲ ಹೊರಗೆ ಬಂದಿದೆ ನೋಡಿ. ಆ ಕರಳು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ. ನಾವು ಡ್ರಾಯಿಂಗ್ ಮಾಡೋದು ಕೂಡ ಎಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ, ಅಂದ್ರೆ ಆ ಸೂಕ್ಷ್ಮತೆನೇ ಎಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಇದು ಚಾಮುಂಡೇಶ್ವರಿ ಅಂದ್ರೆ ಮಹಿಷಾಸುರ ಅಂದ್ರೆ ಕೋಣನ ರೂಪದಲ್ಲಿ ಬಂದಾಗ ಆಗ ನೀಚ ರೂಪ ಆಗುತ್ತೆ. ಇದು ಮಲಿತಮ್ಮ ಅತಿ ಹೆಚ್ಚಾಗಿ ಸುಂದರವಾದ ಕೆತ್ತನೆಯನ್ನ ಮಾಡಿರೋ ಅಂಥದ್ದು. ಇದು ನೋಡಿ ಡ್ಯಾನ್ಸಿಂಗ್ ಪಾರ್ವತಿ, ಕೈಯೆಲ್ಲ ಹೊಡೆದಾಕಿದ್ದಾರೆ. ಟೋಟಲಿ 8 ಕೈಗಳು. ಸೊ ಅದರಲ್ಲಿ 2 ಕೈ ಮಾತ್ರ ಹೊಡೆದಿದೆ ನೋಡಿ. ಅಷ್ಟಭುಜದಲ್ಲಿ 6 ಕೈಗಳನ್ನ ಹೊಡೆದಾಕಿದ್ದಾರೆ. ಶಕ್ತಿ ದೇವತೆ ಅಂದ್ರೆ ಮಲಿತಮ್ಮ ಅಂದಾಗ ಆ ಶಿಲ್ಪಿಗಳು ಮಾಡ್ದಾಗ್ಲೇ ಅತಿ ಹೆಚ್ಚಾಗಿ ಅಂದ್ರೆ ಅವ್ರ ಹೆಸರನ್ನ ಅವರೇ ಬರ್ಕೊಂಡಿದ್ದಾರೆ. ಈಗ ನಾವು ದೇವಸ್ಥಾನದ ಎದುರುಗಡೆ ಯಾವಾಗ್ಲೂ ನೋಡ್ತೀವಿ ನೋಡಿ. ಸೊ ಗರುಡಗಂಬ ಇಲ್ಲಿ ಟೆಂಪಲ್ ಅಲ್ಲಿ ಮುಂದೆ ಬರುತ್ತೆ. ಸೊ ಇಲ್ಲಿ ಗರುಡಗಂಬ ಇಲ್ಲ, ಅಲ್ಲಿ ಸೈಡ್ ಅಲ್ಲೇ ಹೊರಗಡೆ ಮಾಡಿದ್ದಾರೆ ನೋಡಿ. ಅದನ್ನ ನಾವು ದೀಪಸ್ತಂಭ ಅಂತ ಕರೀತಾರೆ. ಸೊ ದೀಪಸ್ತಂಭಕ್ಕೂ ಗರುಡಗಂಬಕ್ಕೂ ವ್ಯತ್ಯಾಸ ಅಂದಾಗ, ವಿಷ್ಣು ಟೆಂಪಲ್ ಅಂದಾಗ ಸಾಮಾನ್ಯ ಟೆಂಪಲ್ ಅಲ್ಲಿ ಫ್ರಂಟ್ ಮುಂದೆನೆ ಬರ್ಬೇಕು. ಸೊ ಎರಡರಲ್ಲಿ ಒಂದನ್ನ ಮಾಡಿರ್ತಾರೆ, ಧ್ವಜಸ್ತಂಭ ದೀಪಸ್ತಂಭ ಒಂದೇನೆ. ಸೊ ಇಲ್ಲಿ ಗರುಡಗಂಬ ಮಾಡಿಲ್ಲ, ಅಲ್ಲಿ ದೀಪಸ್ತಂಭ ಮಾಡ್ತಾರೆ. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಪೂಜೆ ಆಯ್ತಿದ್ದಾಗ ಸೊ ಹಳ್ಳಿ ಜನಗಳಿಗೆ ಅವಾಗ ಅಂದ್ರೆ ಯಾವುದೇ ರೀತಿ ಟಿವಿ ಇರಲಿಲ್ಲ, ನ್ಯೂಸ್ ಪೇಪರ್ ಇರಲಿಲ್ಲ. ಸೊ ಯಾವುದೇ ರೀತಿ ಅವ್ರಿಗೆ ಏನೇ ಇದಾದ್ರೂ ನಾಲೆಡ್ಜ್ ಇರಲಿಲ್ವಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಸೊ ಅದ್ರ ಮೇಲೆ ನಾವು ದೀಪ ಹಚ್ಚಿದಾಗ ಅಂದ್ರೆ 4 ಕಡೆ ಹೋಲಿದೆ. ಸೊ ಹಗ್ಗದಲ್ಲಿ ಈ ರೀತಿ ಮೇಲೆ ಎಳೆದು ಬಾವಿಲಿ ರಾಟೆಯಲ್ಲಿ ಎಳಿತಾರಲ್ಲ, ಸೊ ಆ ರೀತಿ ಎಳೆದು ಅದ್ರ ಮೇಲೆ ದೀಪ ಇಟ್ಟಾಗ ಸೊ ಅದು ಉರಿತಾ ಇದ್ದಾಗ ಅವ್ರಿಗೆ ಇಲ್ಲಿ ಫಂಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಸೊ ಅದಕ್ಕೆ ಇದನ್ನ ದೀಪಸ್ತಂಭ ಅಂತ ಕರೀತಾರೆ. ಸೊ ಈಗಲೂ ಕೂಡ ಕೆಲವು ನಾಲೆಡ್ಜ್ ಇರಲ್ವಲ್ಲ, ಓದಿರಲ್ಲ, ಅವ್ರಿಗೆಲ್ಲ ಈ ತರ ಇದ್ರೆ ಒಂದೊಂದು ಇದನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಉಳಿದಿರೋ ಸ್ಟ್ಯಾಚು ಮಾತ್ರ ಅಲ್ಲಿ ಇರೋಂಥದ್ದು, ಅದಷ್ಟು ಮಾತ್ರ. ಈಗ ಎಲ್ಲ ರೂಮ್ಸು ಖಾಲಿ ಇದೆ. ಸೊ ಇದು ನೋಡಿ, ಇದು ಹಿರಣ್ಯಕಶಿಪು ಹರಿಯ ವೈರಿಯಾಗಿದ್ರಿಂದ ತನ್ನ ಮಗನನ್ನ ಪ್ರಹ್ಲಾದನ ಸಾಯಿಸೋದಕ್ಕೆ ಅಂದ್ಬಿಟ್ಟು ಆನೆ ಕೈಲಿ ತುಳಿಸೋ ಅಂಥದ್ದು, ಬೆಟ್ಟದಿಂದ ತಳ್ಳ ಅಂಥದ್ದು, ಬೆಂಕಿ ಸುಡ್ಸೋ ಅಂಥದ್ದು, ತಾಯಿಯಿಂದ ವಿಷವನ್ನು ಕುಡಿಸೋ ಅಂಥದ್ದು, ಎಲ್ಲದನ್ನು ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸಣ್ಣ ಪಿಲ್ಲರ್ ಕಂಬಗಳು ನೋಡಿ ಎಷ್ಟು ನೀಟಾಗಿದೆ. ಆಮೇಲೆಲ್ಲ ಇದೆಲ್ಲ ಅಂದರೆ ಇವಾಗೆಲ್ಲ ಸವಿತಾ ಇದೆ, ಯಾಕೆಂದರೆ 750 ವರ್ಷ ಆಗಿದೆ ಎಲ್ಲ ಟೆಂಪಲು. ಸೊ ಇದೆಲ್ಲ ಶೇಡ್ ಆಗುತ್ತೆ, ಮತ್ತು ಇದೆಲ್ಲ ಮಳೆ ನೀರಿಂದ ಹಾಳಾಗ್ತಾ ಇರೋಂಥದ್ದು. ಇದು ದ್ವಾರಪಾಲಕರು ಅಂದಾಗ ಜಯ ವಿಜಯ ನೋಡಿ. ಇದಕ್ಕೆ ಈ ರೀತಿ ಗ್ಯಾಪ್ ಇತ್ತು, ಇದು ಗ್ಯಾಪ್ ಇತ್ತಲ್ಲ. ಸೊ ಇದಕ್ಕೆ ಅವರು ಆಮೇಲೆ ಐರನ್ ರೋಡ್ ಹಾಕಿ ಫಿಕ್ಸ್ ಮಾಡಿ, ಇದು ಇಂಟರ್ಲಾಕಿಂಗ್ ಅಂತ ಗ್ಯಾಪ್ ಬಿಟ್ಟಿದ್ದು ಅದನ್ನ ಕಟ್ಟಾಗಿದೆ. ಅದು ಕಟ್ಟಾಗಿದೆ. ಇದು ಪೂರ್ತಿ ಹ್ಯಾಂಡ್ಸ್ ಎಲ್ಲ ಮಾಮೂಲಿ ಮಾಡಿದ್ರು. ಸೊ ಇದನ್ನ ಹೊಡೆದಾಕಿದ್ರಲ್ಲ, ಸೊ ಅಲ್ಲಿ ಗ್ಯಾಪ್ ಕಾಣಿಸ್ತು. ಈ ಗ್ಯಾಪ್ ಇದ್ದಿದ್ದಕ್ಕೆ ಇವ್ರು ಏನ್ ಮಾಡಿದ್ರು, ಸುಮ್ಮನೆ ಕಬ್ಬಣ ಕೂರಿಸ್ಬಿಟ್ಟು ಸಿಮೆಂಟ್ ಪ್ಯಾಚಸ್ ಮಾಡಿದ್ರು. ಸೊ ಅವರು ಹಾಕಿರ್ಲಿಲ್ಲ. ಈ ದೇವಸ್ಥಾನದ ಒಳಗಡೆ 18 ಕಂಬಗಳಿದೆ ನೋಡಿ. ಇದು 18 ಕಂಬಗಳಿದೆ, 16 ಸೀಲಿಂಗ್ ಇದೆ. 16 ಸೀಲಿಂಗ್. ಓಕೆ. ಈ ಸೀಲಿಂಗ್ ಅನ್ನು ನಾವು ಭುವನೇಶ್ವರಿ ಅಂತ ಕರೀತಾರೆ. ಈ 16 ಸೀಲಿಂಗ್. ಓಕೆ. ಈ ಮೊದಲನೇ ಸರ್ಕಲ್ ಅಲ್ಲಿ ನೋಡಿ ಸಣ್ಣ ಸಣ್ಣ ವಿಗ್ರಹಗಳು ಕುಳಿತ ತರ ಮಾಡಿದಾರೆ. ಅಂದ್ರೆ ಅವಾಗಿನ ಕಾಲದಲ್ಲಿ 64 ವಿದ್ಯೆಗಳು ಇತ್ತು ಅನ್ನೋದಕ್ಕೆ ವಾದ್ಯಗೋಷ್ಠಿಯರನ್ನು ಮಾಡಿದ್ದಾರೆ. ಓಕೆ. ನೋಡಿ, ಅದು ಕೆಲವರು ಡೋಲ್ ಬಡಿತಾ ಇರೋಂಥದ್ದು, ಕೊಳಲು ಹಾಡು ಹೇಳ್ತಾ ಇರೋಂಥದ್ದು ಅಂತ. ಸೊ ಫಸ್ಟ್ ಸರ್ಕಲ್ ಅಲ್ಲಿ ವಾದ್ಯಗೋಷ್ಠಿಯರು. ಅದ್ರ ನೆಕ್ಸ್ಟ್ ಅಂದ್ರೆ ಆ ಟೆಂಪಲ್ ಅಲ್ಲಿ ಶಿಖರದ ಡಿಸೈನ್. ಅಂದ್ರೆ ವ್ಯತ್ಯಾಸ 2 ಇದೆ. ಗೋಪುರಕ್ಕೂ ಶಿಖರಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಗೋಪುರ ಅಂದ್ರೆ ಟೆಂಪಲ್ ಅಲ್ಲಿ ಫ್ರಂಟ್ ಅಲ್ಲಿ ಬರುತ್ತೆ, ಸೊ ಮುಂದೆ, ಅದನ್ನ ನಾವು ಗೋಪುರ ಅಂತ ಕರಿತೀವಿ. ಸೊ ಇಲ್ಲಿ ಗರ್ಭಗುಡಿ ಹಿಂಭಾಗ ಇದೆ ಅಲ್ವಾ, ಅದ್ರ ಮೇಲೆ ಇರೋ ಅಂತದನ್ನ ನಾವು ಶಿಖರ ಅಂತ ಕರಿತೀವಿ.
Okay. ಸೊ ಇದು ಶಿಖರದ ಡಿಸೈನ್. ಗೋಪುರ ಅಂದಾಗ ಸ್ಟ್ರೈಟ್ ಆಗಿ ಈಗ ಟೆಂಪಲ್ ಅಲ್ಲಿ ಬೇರೆ ದೇವಸ್ಥಾನಗಳಲ್ಲಿ ಫಸ್ಟ್ ಎಂಟ್ರೆನ್ಸ್ ಆ ಕಡೆ ಇರುತ್ತಲ್ಲ, ಸೊ ಅದನ್ನ ನಾವು ಗೋಪುರ. ಸೊ ಈಗ ಶಿಖರ ಅಂದಾಗ ನೀವು ಗರ್ಭಗುಡಿ ದೇವಸ್ಥಾನದ ಒಳಗಡೆ ಇದೆಯಲ್ಲ ಅದ್ರ ಮೇಲೆ ಇರೋದು ಶಿಖರ. ಅದ್ರ ನೆಕ್ಸ್ಟ್ ಮೇಲ್ಗಡೆ ಅಂದ್ರೆ 2 ಸರ್ಕಲ್ ಅಲ್ಲಿ ಕಮಲದ ಮಗು ಸಣ್ಣದಾಗಿದೆ, ಕಾಣಿಸ್ತಾ? ಅದ್ರ ನೆಕ್ಸ್ಟ್ 3 ಸರ್ಕಲ್ ಅಲ್ಲಿ ಅಂದ್ರೆ ಅದ್ರ ನೆಕ್ಸ್ಟ್ ಗೋವುಗಳ ಗುರುಸು ಅಂದ್ರೆ ಹಸುವಿನ ಪಾದ ಮಾಡಿದ್ರು. ಹೆಜ್ಜೆ ಗುರುತಂಗಿದೆಯಲ್ಲ ನೋಡಿ, ಗೋವುಗಳ ಗುರುಸು ಅಂದ್ರೆ ಹಸುವಿನ ಪಾದ. ಮಧ್ಯದಲ್ಲಿ ಇದೆಯಲ್ಲ ಇದು ಕಮಲದ ಮಗು. ಅಂದ್ರೆ ಕಮಲದ ಮಗು ಇದು ಫಸ್ಟ್ ಸ್ಟೇಜ್ ಅಲ್ಲಿ ಮಗ್ಗಾಗಿದೆ. ಈ 16 ಸೀಲಿಂಗ್ ಅಲ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಸ್ವಲ್ಪನೇ ಅರಳುತ್ತಾ ಇರೋದನ್ನು ಮಾಡಿ ಕೊನೆಯದಾಗಿ ಪೂರ್ತಿಯಾಗಿ ಹೂವು ಅರಳಿದೆ. ಸೊ ಇದು ವಿಷ್ಣು ಟೆಂಪಲ್ ಅಂದಾಗ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ. ಲಕ್ಷ್ಮಿ ಫೇವ್ರೇಟ್ ಏನಪ್ಪ ಅಂದ್ರೆ ಕಮಲ. ಇದು ಕಮಲ, ಇದು ಫಸ್ಟ್ ಸ್ಟೇಜ್ ಅಲ್ಲಿ ಮಗ್ಗಾಗಿದೆ. ಈ 16 ಸೀಲಿಂಗ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅರಳಿದೆ. ಸೊ ಕೊನೆಯದಾಗಿ ಲೋಟಸ್ ಪೂರ್ತಿಯಾಗಿ ಓಪನ್ ಆಗಿದೆ, ಅಲ್ಲಿ ತೋರಿಸಿ. ಸೊ ಇಲ್ಲಿ ವೆಂಟಿಲೇಷನ್ ನೋಡಿ, ಇದು ಇಲ್ಲಿ ಫ್ಲವರ್ ಡಿಸೈನ್ ಇದೆ. ಆ ಕಡೆ ಅಂದ್ರೆ ಸ್ಕ್ವೇರ್ ಇದೆ, ಔಟ್ ಸೈಡ್ ಸ್ಟಾರ್ ಶೇಪ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ಅವಾಗೆಲ್ಲ ಇದು ಡೋರ್ ಇರಲಿಲ್ಲ, ಸೊ ಮುಂಚೆ ಎಲ್ಲ ಓಪನ್ ಇತ್ತು. ಸೊ ಈಗ ಇತ್ತೀಚೆಗೆ ಅಂದ್ರೆ 1958 ಅಲ್ಲಿ ಇದು ಡೋರ್ ಮಾಡಿಸಿ ಹಾಕಿರ. ಮುಂಚೆ ಡೋರ್ ಇರ್ಲಿಲ್ಲ, ಇದು ಒಳಗಡೆ ಯಾವುದೇ ರೀತಿ ಡೋರ್ ಇಲ್ಲ, ಅಲ್ಲೂ ಕೂಡ ಡೋರ್ ಇರಲಿಲ್ಲ. ಸೊ ಅದಕ್ಕೆ ಅವರು ಲೂಟಿ ಮಾಡೋದಕ್ಕೆ ಬಂದು ಹಾಳು ಮಾಡಿದ್ದಾರೆ. ಇದೆಲ್ಲ ಪೇಂಟಿಂಗ್ ಅಂದ್ರೆ 2 years ಬ್ಯಾಕ್ ಆಯ್ತು, 2 ವರ್ಷದ ಹಿಂದೆ ಆಯ್ತು. ಸೊ ಇವಾಗ ಏನು ಮಾಡಿಲ್ಲ. ಸೊ ಸುತ್ತ ರೂಮ್ಸ್ ಎಲ್ಲ ಕೆಮಿಕಲ್ ವಾಶ್ ಮಾಡಿದ್ರು ಆ ರೂಮ್ಗಳು. ಸೊ ಇದನ್ನ ಪೂರ್ತಿ ಸ್ಟಾಪ್ ಮಾಡೇ ಕ್ಲೀನ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಸೊ ವಾಶ್ ಮಾಡಿಲ್ಲ, ಅಂದ್ರೆ ಡೈಲಿ ಕ್ಲೀನ್ ಮಾಡ್ತಾರೆ. ಸೊ ಇದೆಲ್ಲ ಲೋಕಲ್ ಪೀಪಲ್ ಅವಾಗೆಲ್ಲ ರಕ್ಷಣೆ ಇದ್ದಾಗ ಈ ತರ ಮಾಡಿರೋಂಥದ್ದು. ಲೋಕಲ್ ಪೀಪಲ್ ಮಾಡಿರೋದು, ಲೋಕಲ್ ಪೀಪಲ್. ಸೊ ಇಲ್ಲೂ ಕೂಡ ಮಾಡಿದ್ದಾರೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹಾಳಿಗುಳಿ ಮನೆ ಇಲ್ಲಿದೆಯಲ್ಲ ನೋಡಿ. ಅವಾಗ ಮಾಡಕ್ಕೆ ಏನಿರ್ಲಿಲ್ವಲ್ಲ, ಸೊ ಅವಾಗ ಕೂತ್ಕೊಂಡು ಆ ಥರ ಹುಣಸೆ ಬೀಜ ಹಣ್ಣು ತಗೊಂಡು ಆಟ ಟೈಮ್ ಪಾಸ್. ಸೊ ಇದು ಕಮಲ ಅಂದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಸ್ವಲ್ಪ ಹರಳುತ್ತಾ ಇದೆ. ಅಂದ್ರೆ ಸೀಲಿಂಗ್ ಅಲ್ಲಿ ಡಿಸೈನ್ ಚೇಂಜ್ ಆಗಿದೆ. ಯಾಕೆ ಅಂದ್ರೆ 500 ಜನ ಶಿಲ್ಪಿಗಳು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಡಿಸೈನ್ ಮಾಡ್ತಾರಲ್ಲ. ಸೊ ಇಲ್ಲಿ ಅಂದ್ರೆ ಸುತ್ತ ಸೀಲಿಂಗ್ ಅಲ್ಲಿ ಡಿಸೈನ್ ಚೇಂಜ್. ಸೊ ಇಲ್ಲಿದೆ ನೋಡಿ. ಸೊ ಇದರಲ್ಲಿ ಕಮಲ ಹರಳ್ತಾ ಇದೆ, ಲೋಟಸ್. ಅದ್ರಲ್ಲಿ ಸುತ್ತ ಅಂದ್ರೆ ಪೆಟಲ್ಸ್ ಅನ್ನು ಹೊಡೆದಾಕಿದ್ದಾರೆ. ಅದ್ರ ಮೇಲೆ ಇರೋಂತ ಡಿಸೈನ್ ಅಂದ್ರೆ ರಂಗೋಲಿ ಡಿಸೈನ್. ಅಂದ್ರೆ ಒಬ್ಬೊಬ್ಬ ಶಿಲ್ಪಿಗಳು ಒಂದೊಂದು ರೀತಿ ಅಂತ ಹೇಳತ್ತಲ್ಲ. ಸೊ ಎಲ್ಲಾ ಸೀಲಿಂಗ್ ಅಲ್ಲೂ ಹೂ ಸ್ವಲ್ಪ ಅಳ್ತಾ ಇರೋದು. ಸೊ ವೆಂಟಿಲೇಷನ್ ಇನ್ಸೈಡ್ ಸ್ಕ್ವೇರ್ ಇದೆ, ಔಟ್ ಸೈಡ್ ಸ್ಟಾರ್ ಶೇಪ್ ಅಲ್ಲಿ ಮಾಡಿರೋದು. ಇದರಲ್ಲಿ ನೋಡಿ. ಸೊ ಇದ್ರಲ್ಲೂ ಕೂಡ ಸ್ವಲ್ಪ ಪೆಟಲ್ಸ್ ಅನ್ನ ಹೊಡೆದಾಕಿದ್ದಾರೆ. ಸೊ ಎಲ್ಲಾದ್ರಲ್ಲೂ ಕಮಲ ಅಳ್ತಾ ಇರೋದನ್ನ ಡ್ಯಾಮೇಜ್ ಹೂವನ್ನ ಹೊಡೆದಿದ್ದಾರೆ. ಇಲ್ಲಿದೆ ಸೈಡ್ ಅಲ್ಲಿ ಹೊಡೆದಿದ್ದಾರೆ. ಸೊ ಇದರಲ್ಲಿ ವಿಷ್ಣುವಿನ ಪವಿತ್ರ ಉಂಗುರದ ಹಾಕುವಂತ ಡಿಸೈನ್ ಅಲ್ಲಿ ಇಲ್ಲಿ ಮಾಡಿದ್ದಾರೆ. ಪವಿತ್ರ ಉಂಗುರ ಅಂದ್ರೆ ಇದು ವಿಷ್ಣು ಈ ರೀತಿ ಡಿಸೈನ್ ಅಲ್ಲಿ ಹಾಕೊಡ್ತಾ ಇದ್ದಾನೆ, ಇದು ಪವಿತ್ರ ಅಂತ ಕರೀತಾರೆ. ಪವಿತ್ರ ಉಂಗುರ ಅಂತ. ಸೊ ಇದೆರಡು ಕಂಬನ ಕೈಯಿಂದ ಮಾಡಿದ್ದಾರೆ, ಕೆತ್ತನೆ ಮಾಡಿರುವಂತದ್ದು. ಇದು ಬನ್ನಿ ಆ ಕಡೆ ಅವ್ರ ಫೋಟೋ ತಗೊಂಡೆ ಆಮೇಲೆ ತೋರಿಸ್ತೀನಿ. ಸೊ ಇದು ನೋಡಿ, ಇದು ಇದರಲ್ಲಿ ಹೂವು ಸ್ಟೆಪ್ ಬೈ ಸ್ಟೆಪ್ ಹರಡಿದೆ ಹೂವು. ಸೊ ಇಲ್ಲಿ 500 ಜನ ಶಿಲ್ಪಿಗಳು ಅಂದ್ರೆ ಒಂದೇ ರೀತಿ ಮಾಡಿರಲ್ಲ. ಸೊ ಒಬ್ಬೊಬ್ಬ ಶಿಲ್ಪಿಗಳು ಒಂದೊಂದು ರೀತಿಯಲ್ಲಿ ಮಾಡಿರುವಂಥದ್ದು. ಸೊ ಕೊನೆಯದಾಗಿ ಇದು ಪೂರ್ತಿಯಾಗಿ ಹೂವು ಹರಡಿದೆ. ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಮಗ್ಗಾಗಿದ್ದು. ಸೊ ಎಲ್ಲಾ ಪ್ರತಿಯೊಂದು ಸೀಲಿಂಗ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೂವು ಹರಡಿದೆ. ಸೊ ಇದು ಅರಳಿದಾಗ ನಾವು ಕೆಳಗಡೆ ಇದ್ರೆ ಹೀಗೆ ಮಾಡ್ತಾ ಇದ್ವಿ, ಮೇಲಿರೋದ್ರಿಂದ ಉಲ್ಟಾ ಮಾಡಿದ್ದಾರೆ. ಅಂದ್ರೆ ಇದು ಪೂರ್ತಿಯಾಗಿ ಹರಡಿರೋಂಥದ್ದು. ಹೊರನೋಟ ಅಲ್ಲ, ಒಳನೋಟ ಅಂತ ಇದನ್ನ ಕರೀತಾರೆ. ಸೊ ಈ ಜಾಗನ ನಾವು ನವರಂಗ ಅಂತ ಕರೀತಾರೆ. ನವರಂಗ ಅಂದ್ರೆ ಡ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ತುಂಬಾ ಚಿಕ್ಕದಾಗಿದೆ, ಹಳೆಬೀಡಲ್ಲಿ ತುಂಬಾ ದೊಡ್ಡದಾಗಿದೆ. ಅಂದ್ರೆ ಇಲ್ಲಿ ಟೆಂಪಲ್ ಅಲ್ಲಿ ಜಾಗ ಏನಿದೆ ಅದಕ್ಕೆ ಮಾತ್ರ ಮಾಡಿರೋಂಥದ್ದು. ಸೊ ಇದನ್ನ ನಾವು ಕಂಬಗಳ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಸಾಯ್ಬಿಟ್ಟು. ಅಂದ್ರೆ ಇದೆರಡು ಕಂಬನ ಕೈಯಿಂದ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ವಾ. ಸೊ ಅದು ಹ್ಯಾಂಡ್ ಮೇಡು. ಸೊ ಇದನ್ನ ಲೇತ್ ಅಲ್ಲಿ ರೊಟೇಷನ್ ಮಾಡಿದ್ದಾರೆ. ಸೊ ಇದು ಲೇತ್ ಅಲ್ಲಿ ಯಾವ ತರ ಮಾಡಿದ್ರು ಅಂದ್ರೆ ಅವಾಗೆಲ್ಲ ಮಿಷಿನ್ ಇರಲಿಲ್ಲ. ಸೊ ಇದೆಲ್ಲ ಇದರಲ್ಲಿ ಕಂಬನ ಅಂದ್ರೆ 5 ಪೀಸನ್ನು ಸೇರಿಸಿ ಒಂದು ಕಂಬವನ್ನು ಮಾಡಿದ್ದಾರೆ. 5 ಪೀಸ್ ಇದೆ. ಅದರಲ್ಲಿ ಮೊದಲನೇದು ಪೀಠ, ಎರಡನೇದು ಕಂಬ, ಮೂರನೇದು ಕುಂಭ, ಕಟಿ, ಭಾರವಾಹಕ ಅಂತ. ಇದನ್ನು ನಾವು ಸಂಸ್ಕೃತದಲ್ಲಿ ಹೇಳ್ಬೇಕು ಅಂದ್ರೆ ಪಂಚಶಿಲಾ ಸ್ತಂಭ ಅಂತ ಕರೀತಾರೆ. ಪಾಂಚ್ ಅಂದ್ರೆ 5, ಶಿಲಾ ಅಂದ್ರೆ ಕಲ್ಲು, ಸ್ತಂಭ ಅಂದ್ರೆ ಪಿಲ್ಲರ್. ಸೊ ಇಲ್ಲಿಂದ ಇಲ್ಲಿವರೆಗೆ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂದ್ರೆ ಫಸ್ಟ್ ಕೂರಿಸಿದಾಗ ಈ ರೀತಿ ಪ್ಲೈನ್ ಇತ್ತು. ಸೊ ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂದ್ರೆ ಅವಾಗಿನ ಕಾಲದಲ್ಲಿ ಮಿಷಿನ್ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇದನ್ನ ಲೇತಲ್ಲಿ ಯಾವ ತರ ಮಾಡಿದ್ರು ಅಂದ್ರೆ
ಆನೆ ಮತ್ತು ಕುದುರೆಗಳಿಗೆ ಚೈನ್ ಕಟ್ಟಿ ರೊಟೇಟ್ ಮಾಡಿ ಸುತ್ತಿಸಿ ಈ ರೀತಿ ಡಿಸೈನನ್ನು ಮಾಡಿರೋವಂಥದ್ದು. ಅಂದರೆ ಬಳಪದ ಕಲ್ಲು ಭೂಮಿ ಒಳಭಾಗ ತುಂಬ ಸಾಫ್ಟ್ ಆಗಿರುತ್ತಲ್ಲ, ಸೊ ಅವಾಗ ಲೇತಲ್ಲಿ ರೊಟೇಷನ್ ಮಾಡಿ ಅಂದರೆ ಸುತ್ತಿಸಿ ಮಾಡಿರೋವಂಥದ್ದು. ಅವಾಗ ಮಿಷಿನ್ ಇರಲಿಲ್ಲ. ಸೊ ಇವಾಗೆಲ್ಲ ಮಿಷಿನು ಯಾವುದೇ ರೀತಿ ಈ ಥರ ಎಲ್ಲ ಇರೋದು. ಬಳಪದ ಕಲ್ಲಲ್ಲಿ ಲೇತಲ್ಲಿ ರೊಟೇಷನ್ ಮಾಡಿದ್ರೆ ಈ ರೀತಿ ಡಿಸೈನ್ ಆಗುತ್ತೆ. ಈಗಲೂ ಕೂಡ ಬೆಣ್ಣೆ ಅಂದರೆ ಬಳಪದ ಕಲ್ಲು ತೆಗೆದಾಗ ಬೆಣ್ಣೆ ಅಷ್ಟೇ ತುಂಬ ಸಾಫ್ಟ್ ಆಗಿರುತ್ತಲ್ಲ, ಸೊ ಇದೆಲ್ಲ ಲೇತಲ್ಲಿ ಮಾಡಿದರೆ. ಅವಾಗಿನ ಕಾಲದಲ್ಲಿ ಲೈಟಿಂಗ್ಸ್ ಇರಲಿಲ್ಲ, ಸೊ ಇದೆಲ್ಲ ದೀಪ ಹಚ್ಚೋದಕ್ಕೆ ಅಂತ ಎಲ್ಲ ಮಾಡಿದರು. ಅಂದರೆ ಟೆಂಪಲ್ ಇತ್ತು, ಇದ್ರ ಒಳಗಡೆ ಲೈಟಿಂಗ್ಸ್ ಇರಲಿಲ್ಲ. ಇವಾಗ ಎಲ್ಲ ಇರೋದು UPS ಲೈಟಿಂಗ್, ಸೋಲಾರು ಎಲ್ಲ ಇದೆ. ಸೊ ಮುಂಚೆ ಎಲ್ಲ ಇಲ್ಲದೆ ಇರೋದಕ್ಕೆ ಇದೆಲ್ಲ ದೀಪ ಹಚ್ತಾ ಇದ್ರು, ಈ ಸ್ಲ್ಯಾಬಲ್ಲೆಲ್ಲ ಹಚ್ತಾ ಇದ್ರು. ಮತ್ತು ಒಳಗಡೆ ಗರ್ಭಗುಡಿಯಲ್ಲಿ ಎಲ್ಲಾದರೂ ಕೂಡ ದೀಪ ಹಚ್ಚೋದಕ್ಕೆ ಅಂತ ಮಾಡಿರೋದು. ಸೊ ಇದು ಮೊದಲನೇ ದೇವಸ್ಥಾನ. ಅಂದರೆ ವೇಣುಗೋಪಾಲ ಅಂದರೆ ಕೃಷ್ಣ, ಎರಡನೇದು ಕೇಶವ, ಮೂರನೇದು ಜನಾರ್ದನ. ಎಲ್ಲ ವಿಷ್ಣುವಿನ ಸಾವಿರಾರು ರೂಪಗಳು. ಅಂದರೆ ವಿಷ್ಣುವಿಗೆ 1000 ಡಿಫ್ರೆಂಟ್ ಫಾರ್ಮ್ಸ್ ನೇಮ್ ಇದೆ. ಅದರಲ್ಲಿ ಮೊದಲ ಹೆಸರೇ ಕೇಶವ. ಅಂದರೆ ಈ ದೇವಾಲಯದ ಹೆಸರೇ ಕೇಶವ ದೇವಾಲಯ. ಚನ್ನಕೇಶವ ಅಂದಾಗ ಬೇಲೂರೇ, ಇದು ಬರೀ ಕೇಶವ. ಅಂದರೆ ಯಾವುದೇ ಫಸ್ಟ್ ವಿಗ್ರಹ ಒಳಗಡೆ ಯಾವ ಥರ ಇದೆ ಅನ್ನೋದಕ್ಕೆ ಇಲ್ಲಿ ಮಿನಿಯೇಚರಲ್ಲಿ ಮಾಡೆಲ್ ಮಾಡಿರ್ತಾರೆ. ಇದೇ ಥರ ಒಳಗಿರುತ್ತೆ ಅಂತಾರ? ಹೌದು. ಸೊ ಇಲ್ಲಿ ಹೇಗಿದೆ ಅದೇ ರೀತಿ ಗರ್ಭಗುಡಿಯಲ್ಲಿ ಒಳಗಡೆನೂ ಸೇಮ್ ಇರುತ್ತೆ. ಸೊ ಇಲ್ಲಿ ಡ್ಯಾಮೇಜ್ ಆಗಿರೋದನ್ನ ಅಂದ್ರೆ ಇದು ಪೂರ್ತಿಯಾಗಿರುತ್ತೆ, ಒಳಗಡೆ ಡ್ಯಾಮೇಜ್ ಆಗಿದೆ. ಇದು ಮಿನಿಯೇಚರ್ ಅಲ್ಲಿ ಅಂದ್ರೆ ಕೃಷ್ಣ ಕೊಳಲು ನುಡಿಸ್ತಾ ಇದ್ದಾಗ ಕೊಳಲು ಬಾಯಿಂದ ಇದೆ. ಸೊ ಇದು ಫ್ಲೂಟ್ ಬಾಯಿಂದ ಇದೆ. ಒಳಗಡೆ ಗರ್ಭಗುಡಿಯಲ್ಲಿ ಅಂದ್ರೆ ಫ್ಲೂಟ್ ಡ್ಯಾಮೇಜ್ ಆಗಿದೆ. ಇದು ಒರಿಜಿನಲ್ ಅಲ್ವಾ? ಸೊ ಇದೆರಡು ಮಾತ್ರ ಮೂಲ ವಿಗ್ರಹ. ಹೋಗಿ ಸರ್ ಮುಂದೆ ಹೋಗಿ. ಅಂದ್ರೆ ಇದೆರಡು ಮಾತ್ರ ಮೂಲ ವಿಗ್ರಹ. ಅಂದ್ರೆ ಟೆಂಪಲ್ ಮಾಡಿದಾಗಲೇ ಇದು ಒರಿಜಿನಲ್. ಸೊ ಮಧ್ಯದ ಮಾತ್ರ ಪೂರ್ತಿಯಾಗಿ ಡ್ಯಾಮೇಜ್ ಮಾಡಿರೋದು. ಅಂದ್ರೆ ಇದು ನೋಡಿ, ಕೃಷ್ಣ ಮರದ ಕೆಳಗಡೆ ನಿಂತ್ಕೊಂಡು ಕೊಳಲು ನುಡಿಸ್ತಾ ಇದ್ದಾನೆ. ಆ ಕೊಳಲು ಬಾಯಿಂದ ಇರ್ಬೇಕು, ಮಿನಿಯೇಚರ್ ಅಲ್ಲಿ ಕೊಳಲು ಬಾಯಿಂದ ಇತ್ತು. ಸೊ ಇಲ್ಲಿ ಫ್ಲೂಟ್ ಅನ್ನ ಡ್ಯಾಮೇಜ್ ಮಾಡಿದ್ರೆ, ಕೊಳಲು ಹೊಡೆದಾಕಿದಾರಲ್ವಾ, ಗಲ್ಲ ಕೂಡ ಡ್ಯಾಮೇಜ್ ಆಗಿತ್ತು ನೋಡಿ, ಡ್ಯಾಮೇಜ್ ಆಗಿದೆ. ಅಂದ್ರೆ ಸೈಡ್ ಅಲ್ಲಿ ಅಂದಾಗ ಇವನು ಕೊಳಲು ಅದಕ್ಕೆ ಸೈಡ್ ಅಲ್ಲಿ ಗೋಪಾಲರು, ಗೋಪಿಕೆಯರು, ಹಸುಗಳು, ಕರುಗಳು, ರುಕ್ಮಿಣಿ ಸತ್ಯಭಾಮ ಅವರಿಬ್ಬರು ಹೆಂಡತಿಯನ್ನು ಸೈಡಲ್ಲಿ ಮಾಡಿದ್ದಾರೆ. ಸೊ ಆ ಕಡೆ ಈ ಕಡೆ ಅಂದರೆ ಒಟ್ಟು 16,000 ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಸೊ ಇಬ್ಬರು ಮಾತ್ರ ಹೆಂಡತಿಯರು, ರುಕ್ಮಿಣಿ ಮತ್ತು ಸತ್ಯಭಾಮ. ಕೆಳಗಡೆ ವಿಷ್ಣುವಿನ ವಾಹನ ಅಂತ ಗರುಡ. ಸೊ ಈಗ ಟೆಂಪಲ್ ಅದು ಬೇಸ್ಮೆಂಟ್ ಕೆಳಗಡೆ ಅಂದರೆ ಅವಾಗೆಲ್ಲ ಊತಿಟ್ಟಿದ್ದಾರೆ ವಜ್ರ ವೈಡೂರುಗಳನ್ನ. ಸೊ ಅದು ಲೂಟಿ ಮಾಡೋದಕ್ಕೆ ಅಂತ ಇಲ್ಲಿ ತೆಗ್ದಿಲ್ಲ, ಸೊ ಅವಾಗ ಹಾಕಿದ್ದಾರೆ. ಈಗ ನಾವು ಡೋರ್ ನಿಲ್ಸೋದಕ್ಕೆ ಅಂತ ನವರತ್ನಗಳು ಹಾಕ್ತೀವಿ. ಸೊ ಇದು ಈಗ ನಾವು ಎಲ್ಲೇ ಮನೆ ಕಟ್ಟಿದ್ರು ಕೂಡ ನಾವು ಡೋರ್ ನಿಲ್ಸೋದಕ್ಕೆ ಅಂತ ನವರತ್ನ ಹಾಕ್ತೀವಿ. ಸೊ ಅಲ್ಲಿ ದೇವ್ರಿಗೆ ಶಕ್ತಿ ಬರಬೇಕು ಅಂದ್ರೆ ಅದಕ್ಕೆ ಜ್ಯುವೆಲ್ರೀಸ್ ಎಲ್ಲ ಹಾಕಿ ಕೂತಿದ್ರು. ಸೊ ಅದಕ್ಕೆ ಲೂಟಿ ಮಾಡೋದಕ್ಕೆ ಅಂತ ಬಂದಾಗ ಇದನ್ನೆಲ್ಲ ಮುಕ್ ಮಾಡಿ ಹೋಗಿ ಸಿಕ್ಕಿದ್ದೆಲ್ಲ ತೋರಿಸ್ಕೊಂಡು ಹೋಗಿದ್ದಾರೆ. ಮಾರ್ಗ ಮಧ್ಯೆ ಸಾವಿರಾರು ಒಂಟೆಗಳ ಮುಖಾಂತರ ಅವರು ಲೂಟಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಳೆಬೇಡದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋದ್ರು. ವೈಶಾಲೇಶ್ವರಂದು ಅಂದ್ರೆ ಲಿಂಗ ಮುಚ್ಚೋಗಿತ್ತು, ಸಾಂತಲೇಶ್ವರಂದು ಕಾಣಿಸ್ತಾ ಇತ್ತು. ಸೊ ಅಲ್ಲಿ ಒಂದು ದೇವರಿಗೆ ಪೂಜೆ ಆಗುತ್ತೆ, ಮತ್ತೊಂದಕ್ಕೆ ಭಿನ್ನ ಆಗಿರೋದ್ರಿಂದ ಅಲ್ಲೂ ಕೂಡ ಪೂಜೆ ಆಗುತ್ತೆ. ಅವಾಗ ಅಂದ್ರೆ ಸಾವಿರಾರು ಮೊಟ್ಟೆಗಳ ಮುಖಾಂತರ ತಿಂಗಳಾದ್ಮೇಲೆ ದೋಚ್ಕೊಂಡು ಹೋಗ್ತಾನೆ ಇದ್ರು, ಸಿಕ್ಕಿದ್ದೆಲ್ಲ ಹಾಳು ಮಾಡ್ತಾ ಇದ್ರು. ಸೊ ಇದು ಮೇನ್ ಟೆಂಪಲ್ ಅಂದಾಗ ಅದ್ರ ಪಕ್ಕ ಎರಡು ಕಡೆನೂ ಕೂಡ ಸೊ ಎರಡು ಮಂಟಪಗಳನ್ನ ಮಾಡಿರ್ತಾರೆ. ಸೊ ಇಲ್ಲಿ ಹೊರಗಡೆ ಅಂದ್ರೆ ಅಲ್ಲಿ ಮಾಡಿದಾರಲ್ಲ, ಸೊ ಅದು ಅಂದ್ರೆ ಟೆಂಪಲ್ ಮಾಡಿ ಮಿಕ್ಕಿದಂತ ಪೀಸ್ ಅಲ್ಲಿ ಅಲ್ಲೂ ವಿಷ್ಣು ಸ್ಟ್ಯಾಚ್ಯೂ ಇಡೋದಕ್ಕೆ ಅಂತ ಮಂಟಪ ಮಾಡಿದ್ದಾರೆ. ಸೊ ಅಲ್ಲಿ ಈ ಕಡೆದು ಅಂದ್ರೆ ಸ್ವಲ್ಪ ಹೊಡೆದಿದ್ರಲ್ಲಿ ಮಾಡಿದಾರೆ, ಅದರಲ್ಲೇ ಕಲ್ಲಲ್ಲಿ ಮಾಡಿದ್ರು. ಸೊ ಇಲ್ಲೂ ಕೂಡ ಒರಿಜಿನಲ್ ಇತ್ತು, ಅದನ್ನ ಹೊಡೆದಾಕಿದ್ದಾರೆ. ಇದು ರೆಡಿಮೇಡ್ ಇಟ್ಟಿದ್ದಾರೆ ಅಂದ್ರೆ ಇವಾಗ ರೀಸೆಂಟ್ ಆಗಿ. ಸೊ ಇದು ಗಣೇಶ್ ಅಂದ್ರೆ ಫಸ್ಟ್ ಪ್ರಥಮ ಪೂಜೆ ಗಣೇಶ್ ಮಾಡ್ತಾರಲ್ಲ. ಸೊ ಇದು ಎರಡು ಮಂಟಪ ಮೇನ್ ಟೆಂಪಲ್ ಅಂದಾಗ ಸೊ ಆ ಕಡೆ ಈ ಕಡೆ ಇರುತ್ತೆ. ಸೊ ಇದು ಒರಿಜಿನಲ್ ಸ್ಟ್ಯಾಚ್ಯೂ ಕೇಶವ ಈ ರೀತಿ ಇತ್ತು. ಹೌದು. ಒಳಗಡೆ ಇರೋ ಮೂಲ ವಿಗ್ರಹ ಅಂದ್ರೆ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ. ಅಂದ್ರೆ ಜಯ ವಿಜಯ ಔಟ್ಸೈಡ್ ಮಾತ್ರ ಬರ್ತಾರೆ. ಸೊ ಇಲ್ಲಿ ಎಲ್ಲವೂ ಸ್ಟ್ಯಾಚ್ಯೂ ಅಂದ್ರಾಗ ಶಂಖ ಚಕ್ರ ಗದಾ ಪದ್ಮ ಅಂದ ವಿಷ್ಣು ಆಯುಧಗಳು ಇಟ್ಕೊಂಡಿರೋದು ನೋಡಿ. ಇದು ಚಕ್ರ, ಇದು ಗದಾ ಅಲ್ಲಿದೆ. ಸೊ ಇದು ಪದ್ಮ ಅಂದ್ರೆ ಕಮಲ, ಶಂಖ, ಇದೆಲ್ಲ ವಿಷ್ಣು ಇದು. ಸೊ ಇದು ನೋಡಿ, ಇದು 13ನೇ ಶತಮಾನದಲ್ಲಿ ಮಾಡಿರೋಂಥದ್ದೇ. ಹೊರಗಡೆ ರೂಮ್ಸ್ 64 ರೂಮ್ಸ್ ಇದೆಯಲ್ಲ, ಸೊ ಅದ್ರಲ್ಲಿ ಇದ್ದಂತ ಒಂದು ವಿಗ್ರಹನೇ ತಂದು ಇಲ್ಲಿ ಇಟ್ಟಿರೋಂಥದ್ದು. ಸೊ ಇಲ್ಲಿ ಇದ್ದಂತ ಮೂಲ ವಿಗ್ರಹ ಅಂದ್ರೆ ಪೂರ್ತಿಯಾಗಿ ಹೊಡೆದಾಕಿದ್ದಾರೆ. ಸೊ ಅದಕ್ಕೆ 1958 ಅಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತು ಅಂದ್ರೆ ಈ ರೂಮ್ಸ್ ಇದು ಖಾಲಿ ಇತ್ತಲ್ಲ, ಸೊ ಇದು ಗರ್ಭಗುಡಿಯಲ್ಲಿ ಖಾಲಿ ಇರೋದ್ರಿಂದ ಹೊರಗಡೆ ಇದ್ದಂತ ಒಂದು ವಿಗ್ರಹನ ತಂದು ಇಲ್ಲಿಟ್ಟು ಅದಕ್ಕೆ 3 ಕೈಗಳು ಕಟ್ಟಾಗಿತ್ತು. ಅದಕ್ಕೆ ಹೊಸದಾಗಿ 3 ಕೈಗಳನ್ನು ಜೋಡಿಸಿದರೆ. ಮುಖ ಕೂಡ ಚಿಕ್ಕದಾಗಿದೆ, ಬಲಗಾಲಿನ ಹೆಬ್ಬೆಡ್ತದೆ ಡ್ಯಾಮೇಜ್ ಆಗಿದೆ.
ಅಂದರೆ ಇದು ಪೂರ್ತಿಯಾಗಿ ಡ್ಯಾಮೇಜ್ ಆಗಿರುತ್ತೆ. ಸೊ ಅದಕ್ಕೆ ದಿಸ್ ಟೆಂಪಲ್ ಜಸ್ಟ್ ಮ್ಯೂಸಿಯಂ ಆರ್ ಮಾನ್ಯುಮೆಂಟ್ ಥರ ನೋಡ್ಕೊಂಡು ಹೋಗೋ ಥರ ಇದೆ. ಸೊ ಇಲ್ಲಿ ಪೂಜೆ ಮಾಡಿಲ್ಲ. ಅಂದರೆ ಗರುಡ ಅಂದಾಗ ವಿಷ್ಣುವಿನ ವಾಹನ, ಗರುಡ ಕೆಳಗಡೆ ಇದೆ. ಅದಕ್ಕೆ ಲೇತಲ್ಲಿ ವ್ಯತ್ಯಾಸ ಅಂದ್ರೆ ಇವಾಗ ಲೇತ್ ಇಲ್ಲ. ಸೊ ಮುಂಚೆ ಲೇತಲ್ಲಿ ಮಾಡಿರೋದು, ಆನೆ ಕೂದ್ರೆ ಅದೆರಡು ಮಾತ್ರ ಹ್ಯಾಂಡ್ ಮೇಡ್ ಕೈ. ಸೊ ಇದು ಒರಿಜಿನಲ್ ಒಳಗಡೆನೇ ಇದೆ ಸೇಮು. ಇದು ಮೂರನೇ ದೇವಸ್ಥಾನ ಜನಾರ್ದನ. ವಿಷ್ಣುವಿನ ವಿಗ್ರಹ ತುಂಬಾ ಸುಂದರವಾಗಿದೆ. ಇದನ್ನ ನಾವು ಜನಾರ್ದನ ಅಂತ ಕರೀತಾರೆ. ವಿಷ್ಣು ಆಯುಧ ಅಂದಾಗ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡಿದ್ದಾರೆ. ಈ ವಿಗ್ರಹದ ವಿಶೇಷ ಏನಪ್ಪಾ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ಎದೆಯಿಂದ ಹೊಟ್ಟೆವರೆಗೆ ನೋಡಿದರೆ ಮಾತ್ರ ಹಸುವಿನ ಮುಖದ ರೀತಿ ಕಾಣುತ್ತೆ ನೋಡಿ. ಅಬ್ಸರ್ವ್ ಮಾಡಿ, ಇದಿಷ್ಟು ಭಾಗ ಮಾತ್ರ, ಎರಡು ಚೆಸ್ಟ್, ಎರಡು ಕಣ್ಣಿದ್ದಂಗೆ, ಹಾರದ ಮಧ್ಯೆ ಎರಡು ಗೀಟು, ಬಾಯಿದಂಗೆ. ಅಂದ್ರೆ ಇಲ್ಲಿ ನಂದಿಯನ್ನ ಮಾಡಿ ತೋರಿಸಿರೋದು. ಸೊ ಇದು ವಿಷ್ಣು ಟೆಂಪಲ್ ಆದ್ರೆ ಇಲ್ಲಿ ನಂದಿಯನ್ನ ಮಾಡಿ ತೋರಿಸಿದ್ದಾರೆ. ಇದರಲ್ಲಿ ಡ್ಯಾಮೇಜ್ ಏನಾಗಿದೆ ಅಂದ್ರೆ ಬಲಗಾಲಿನ ಹೆಬ್ಬೆರಳು ತುದಿ ಸ್ವಲ್ಪ ಭಿನ್ನ ಆಗಿದೆ. ಅಷ್ಟು ಭಿನ್ನ ಪೂಜೆ ಮಾಡಲ್ಲ. ಭಿನ್ನ ಆಯ್ತಲ್ಲ. ಹಿಂದೂಗಳ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಭಾಗ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ಅದು ಭಿನ್ನ ಆಯ್ತು ಅಂತ. ಸೊ ನಾವು ಪೂಜೆ ಮಾಡಲ್ಲ, ನೋಡ್ಕೊಂಡು ಹೋಗುತ್ತಾರೆ. ಅಂದ್ರೆ ಈ ಟೆಂಪಲ್ ಅಲ್ಲಿ ಪೂಜೆ ಆಗಿದೆ 45 ವರ್ಷ. ಸೊ ಆಮೇಲೆ ರಕ್ಷಣೆ ಇರಲಿಲ್ಲ, ಹಾಳು ಮಾಡಿದ್ಮೇಲೆ ಸೊ ಪೂಜೆ ಸ್ಟಾಪ್ ಆಯ್ತು. ಆಮೇಲೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದನ್ನ ರಕ್ಷಣೆ ಮಾಡಿದ್ಮೇಲೆ ಸೊ ಈಗ ಮೇಂಟೆನೆನ್ಸ್ ಚೆನ್ನಾಗಿದೆ. ಇಷ್ಟು ಈ ದೇವಸ್ಥಾನ ವಿವರಣೆ. ಡೌಟ್ ಇದ್ರೆ ಕೇಳಿ ಹೇಳ್ತೀನಿ ಸರ್. ನಾವು ಈ ಥರ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಹಾಕೋದ್ರಿಂದ ನಿಮ್ಗೆ ಯಾವ ರೀತಿ ಅದ್ರ ಮೇಲೆ ಇದ್ರ ಮೇಲೆ ಪರಿಣಾಮ ಬೀಳುತ್ತೆ? ನಿಮ್ಮ ಗೈಡ್ ಕೆಲಸದ ಮೇಲೆ ಪರಿಣಾಮ ಬೀಳ್ಬೋದು? ಅಲ್ಲ, ಆ್ಯಕ್ಚುಲಿ ಅದೇನು ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವರು ಈ ಥರ ವಿಡಿಯೋದಿಂದ ಹಾಕೋದ್ರಿಂದಾಗಿ ಪ್ರವಾಸಿಗರು ಅಥವಾ ಟೂರಿಸ್ಟ್ ಬರ್ತಾರೆ, ಬಂದ್ಬಿಟ್ಟು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಒಂದು ಯೂಟ್ಯೂಬಲ್ಲೋ ನೋಡ್ಕೊಂಡಿರ್ತಾರೆ. ಹಾಗಾಗಿ ಗೈಡ್ ಅವಶ್ಯಕತೆ ಇಲ್ಲ, ನಾವಷ್ಟೇ ನಮ್ಮಷ್ಟಕ್ಕೆ ನಾವು ನೋಡ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ ಅಂತೇಳಿ. ಬಟ್ ಇದು ಅಲ್ಲಿ ಆ ಥರ ಅರ್ಥ ಆಗ್ಲಿಕ್ಕೆ ಚಾನ್ಸಸ್ ಇರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಮೋರ್ ದೆನ್ 5000 ಸ್ಟ್ಯಾಚ್ಯೂಸ್ ಇದೆ ಇಲ್ಲಿ. 5000ಕ್ಕಿಂತ ಹೆಚ್ಚು ಸ್ಟ್ಯಾಚ್ಯೂಸ್ಗಳಿದೆ, ಹೆಚ್ಚು ವಿಗ್ರಹಗಳಿದೆ. ಹಾಗಾಗಿ ಬಂದಾಗ ನಿಮ್ಗೆ ಎಷ್ಟು ಸಾಧ್ಯನೋ ಒಂದು 100 ಸ್ಟ್ಯಾಚ್ಯೂ ಕವರ್ ಮಾಡಿರ್ಬೋದು ನೀವು. 5000 ಸ್ಟ್ಯಾಚ್ಯೂ ಒಳಗಡೆ 100 ಸ್ಟ್ಯಾಚ್ಯೂ ಎಲ್ಲಿದೆ ಅಂತೇಳಿ ಹುಡ್ಕೋಕ್ಕಾಗಲ್ಲ. ಜೊತೆಗೆ ನಮಗೆ ನಾವು ಎಲ್ಲೇ ಗೂಗಲಲ್ಲಿ ಹುಡುಕಿದ್ರು ಕೂಡ ಒಂದು ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈ ಟೆಂಪಲ್ ಯಾವಾಗ ಕಟ್ಸಿದ್ರು, ಯಾರು ಕಟ್ಸಿದ್ರು, ಅಥವಾ ಏನು ಅಂತೇಳಿ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ನೀವು ಅದ್ರ ಡೀಪಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದಾಗ ಏನೂ ಸಿಗಲ್ಲ. ಹಾಗಾಗಿ ಈ ವಿಡಿಯೋನಲ್ಲಿ ನೋಡಿದಾಗ ಒಂದು ಇಂಟ್ರೆಸ್ಟ್ ಬಂದಿರುತ್ತೆ. ನಾವಲ್ಲಿ ಹೋದಾಗ ಅಲ್ಲೇನಿದೆ ತಿಳ್ಕೋಬೇಕು ಅಂತೇಳಿ ಇಲ್ಲಿ ಬಂದು ನೋಡಿದಾಗ ಇಷ್ಟೊಂದೆಲ್ಲ ಇದೆಯಲ್ವಾ, ನಾವು ಇದನ್ನ ಇಟ್ಕೊಂಡು ಹೋದ್ರೆ ನಮಗೇನು ಅರ್ಥ ಆಗ್ಲಿಕ್ಕಿಲ್ಲ. ಹಾಗಾಗಿ ಒಬ್ಬರು ಗೈಡ್ ಜೊತೆ ಹೋದರೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಕೆಲವರಿಗೆ ಏನಾಗುತ್ತೆ ಅಂದರೆ ಟೈಮ್ ಶಾರ್ಟೇಜ್ ಇರ್ಬೋದು. ಅವ್ರು ಬರುವಾಗ ನಾವೊಬ್ಬರು ಗೈಡ್ ಜೊತೆ ಹೋದ್ರೆ ಒಂದು ಅರ್ಧ ಗಂಟೆ ನಮಗೆ ಟೈಮ್ ವೇಸ್ಟ್ ಆಗಿಬಿಡುತ್ತಪ್ಪ, ಅಥವಾ 1 hour ನಮಗೆ ಅವರಿಂದ ಇದಾಗುತ್ತೆ. ಅವ್ರು ಬಂದವ್ರು ಏನು ಮಾಡ್ತಾರೆ, ಹಾಗೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಅವ್ರಿಗೆ ಹೋಗಿರ್ತಾರೆ, ಅದರಲ್ಲಿ ಏನಿದೆ, ಇಲ್ಲಿ ಯಾವ ಟೆಂಪಲ್ ಇದೆ, ಅಥವಾ ಯಾಕೆ ಅಲ್ಲೇನು ಪೂಜೆ ನಡೀತಿದೆಯೋ, ಪೂಜೆ ಇಲ್ವೋ, ಅಥವಾ ಏನಿದೆ ಅಂತೇಳಿ ಅವ್ರಿಗೇನು ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಅವರು ಕೂಡ ಏನು ಮಾಡ್ತಾರೆ, ಇನ್ನೊಂದು ಸರಿ ವಾಚ್ ಮಾಡಿದಾಗ ಅಯ್ಯೋ ನಮ್ಗೆ ಇಷ್ಟೆಲ್ಲ ಇತ್ತು, ಅಲ್ಲಿ ನಾವು ನೋಡ್ಕೊಂಬಂದಿಲ್ಲ, ನಮಗೇನು ಗೊತ್ತಾಗಲಿಲ್ಲ, ನಮ್ಮ ಪಾಡಿಗೆ ನಾವು ಹೋಗಿದ್ವಿ, ನಾವಲ್ಲಿ ಯಾರ್ದಾರು ಒಬ್ರದ್ದು ಹೆಲ್ಪ್ ತೊಗೋಬೇಕಾಗಿತ್ತು, ಒಬ್ಬರ ಗೈಡ್ನ ಕೇಳ್ಕೋಬೇಕಾಗಿತ್ತು. ಆಗ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಅಂತೇಳಿದ್ರೆ ಕೂಡ ನಮಗೆ ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಗುತ್ತೆ ಅದರಿಂದ. ಈಗ ಜನಗಳೇನಂತ ಹೇಳಿದ್ರೆ, ಈಗ ಯಾರೇ ಬರೋರು ಕೂಡ ನಮಗೆ ಬಂದುಬಿಟ್ಟು ಸುಮ್ಮನೆ ಅವರು 1000 ರೂಪಾಯಿ ಖರ್ಚು ಮಾಡ್ಕೊಬಂದು ನಮಗೇನು ಸಿಗಲಿಲ್ಲ ಅಂತ ಹೇಳಿದ್ರೆ, ಅದರಿಂದ ನಮಗೆ ನೋಡಿ ನಾವೇನು ತಿಳ್ಕೊಳ್ಳಿಲ್ಲ ಅಂದರೆ ಬೆನಿಫಿಟ್ ಹೋಯ್ತು ಅಂತೇಳಿ. ಆ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ ಸೊ ಒಬ್ಬರು ಗೈಡ್ ತೊಗೊಳ್ಳೋಣ ಅನ್ನೋದು ಮನಸ್ಸಿಗೆ ಬಂದೇ ಬರುತ್ತೆ. ಒಂದು 10% ಜನ ಹೋದ್ರೂ ಕೂಡ 90% ಈ ತರ ಸೋಷಿಯಲ್ ಮೀಡಿಯಾ ನೋಡಿ ಗೈಡ್ ತಗೊಳ್ಳೋರು ಇದ್ದಾರೆ. ಸೊ ಹಾಗಿದ್ರೆ ಹೆಲ್ಪ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ವಿಡಿಯೋಸ್ ಹಾಕೋದ್ರಿಂದ ಹೆಲ್ಪ್ ಆಗೇ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ವ್ಯವಸ್ಥೆ ಏನಿದೆ, ಈಗ ನಮ್ಮ ಸರ್ಕಾರದವ್ರು ಇರ್ಬೋದು, ಅಥವಾ ನಮ್ಮಲ್ಲಿ ಗೈಡ್ಗಳಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಇಲಾಖೆ ಇರ್ಬೋದು, ಅಷ್ಟೊಂದು ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಪ್ರಚಾರಕ್ಕೆ ತರಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಯಾವುದೇ ಒಂದು ಸ್ಮಾರಕಗಳನ್ನ ಇಂಥ ಪ್ಲೇಸಲ್ಲಿ ಇದೆ ಅಂತ ಹೇಳಿದ್ರೆ, ಇಂಥ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಬಸ್ ಕನ್ವೀನಿಯಂಟ್ ಇದೆಯಾ, ಅಥವಾ ಅಲ್ಲಿ ಹೋಟೆಲ್ಸ್ ಇದೆಯಾ, ಅಥವಾ ಅಲ್ಲಿ ಲಾಡ್ಜಿಂಗ್ಸ್ ಇದೆಯೋ, ಈ ರೀತಿ ಅವ್ರಿಗೆ ವ್ಯವಸ್ಥೆಗಳೇ ಗೊತ್ತಾಗಿರೋದಿಲ್ಲ. ಅವ್ರು ಸುಮ್ಮನೆ ಯಾವುದೋ ಒಂದು ಪ್ಲೇಸ್ ಇದೆ, ಫಾರ್ ಎಕ್ಸಾಂಪಲ್ ನಿಮಗೆ ಸೋಮನಾಥ್ಪುರ ಅಂತ ಇದೆ, ಆದರೆ ಸೋಮನಾಥ್ಪುರ ಮೈಸೂರಿಂದ 35 ಕಿಲೋಮೀಟ್ರ್ ಹೋಗಬೇಕು, ಮತ್ತೆ 35 ಕಿಲೋಮೀಟ್ರ್ ವಾಪಸ್ ಬರಬೇಕು. ಅಲ್ಲಿ ಹೋಟೆಲ್ಸ್ ಇದೆಯಾ, ನಾವು ಊಟದ ಟೈಮ್ಗೆ ಹೋದ್ರೆ ಅಲ್ಲಿ ಏನಾದ್ರು ಊಟ ಮಾಡ್ಲಿಕ್ಕೆ ಸಿಗುತ್ತಾ,
ಅಥವಾ ನಾವು ಸಂಜೆ ಟೈಮಲ್ಲಿ ಹೋಗ್ಬಿಟ್ವಿ, ಟೆಂಪಲ್ ತುಂಬ ಚೆನ್ನಾಗಿತ್ತು, ಅಲ್ಲೇನೋ ಉಳ್ಕೋಬೇಕು ಅಂದರೆ ಲಾಡ್ಜಿಂಗ್ ಇದೆಯಾ ಅದ್ರ ಬಗ್ಗೆ ಅವ್ರಿಗೇನು ಗೊತ್ತಿರಲಿಲ್ಲ, ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ನಮ್ಮಲ್ಲಿ ಆ ರೀತಿಯ ಪ್ರಚಾರದ ವ್ಯವಸ್ಥೆ ಇಲ್ಲ. ನಾವೇನು ಮಾಡ್ತೀವಿ, ಜಸ್ಟ್ ಸೋಮನಾಥಪುರ ತುಂಬ ಬ್ಯೂಟಿಫುಲ್ ಆಗಿದೆ, ಒಂದು 13ನೇ ಶತಮಾನದ ದೇವಸ್ಥಾನ ಇದೆ, ಅಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದ್ದಾರೆ, ತುಂಬ ಅದ್ಭುತವಾದ ಕೆತ್ತನೆ ಕೆಲಸಗಳಿದೆ, ಸುಂದರವಾದ ಕೆತ್ತನೆ ಕೆಲಸ ಇದೆ, ಇಷ್ಟನ್ನು ಮಾತ್ರ ನಾವು ಪ್ರಚಾರ ಮಾಡ್ತೀವಿ. ಆದರೆ ಈ ರೀತಿಯ ಒಂದು ವ್ಯವಸ್ಥೆ ಅಲ್ಲಿದೆ ಅಂತೇಳಿ ನಾವು ಯಾವುದೇ ಒಂದು ಮಾನ್ಯುಮೆಂಟ್ಗಳನ್ನ ಅಡ್ವರ್ಟೈಸ್ಮೆಂಟಲ್ಲಿ ನಾವು ಆ ಥರ ನೋಡೋದೇ ಇಲ್ಲ. ಅಲ್ಲಿ ಎಷ್ಟು, ಆ ಊರಲ್ಲಿ ಎಷ್ಟು ಹೋಟೆಲ್ಸ್ ಇದೆ, ಅಥವಾ ಅಲ್ಲಿಂದ ಎಷ್ಟು ಕಿಲೋಮೀಟ್ರಲ್ಲಿ ಹೋಟೆಲ್ ಇದೆ, ಅಥವಾ ಅಲ್ಲಿಂದ ಎಷ್ಟು ಕಿಲೋಮೀಟ್ರಲ್ಲಿ ನಮ್ಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಅಂತೇಳಿ ಗೊತ್ತಾಗಲಿಕ್ಕಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಿಂದ ಅವ್ರೇನು ಮಾಡ್ತಾರೆ ಅಂತೇಳಿ, ನಾವು ಇಂಥ ಹೋಟ್ಲಲ್ಲಿ ಹೋಗಿ ಕಾಫಿ ಕುಡಿದ್ವಿ, ಅಲ್ಲಿಂದ ಹೋಗಿ ಇಂಥ ಟೆಂಪಲಿಗೆ ತಲುಪಿಸ್ತೀವಿ, ಅಥವಾ ನಮಗೆ ಅವತ್ತು ಇಷ್ಟೊತ್ತಾಗಿತ್ತು ಹಾಗಾಗಿ ಇಂಥ ಲಾಡ್ಜಲ್ಲಿ ಇಂಥ ಕಡೆ ಉಳ್ಕೊಂಡ್ವಿ ಅನ್ನೋ ಒಂದು ಸಣ್ಣ ಸ್ಮಾಲ್ ಇನ್ಫಾರ್ಮೇಷನ್ ಆಗುತ್ತೆ, ಬರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ. ಸೊ ಇಲ್ಲಿ ಹೇಗೆ ಸರ್ ಹಾಗಾದ್ರೆ ವ್ಯವಸ್ಥೆ ಈ ಥರ ಊಟಕ್ಕಾಗಲಿ ಸ್ಟೇಯಿಂಗ್ ಆಗಲಿ? ಸರ್ ಇಲ್ಲಿ ಸೋಮನಾಥಪುರ ಅಂತೇಳಿ ಬಂದರೆ ನಿಮಗೆ ಸೋಮನಾಥಪುರದಲ್ಲಿ ಯಾವುದೇ ಒಂದು ವಸತಿ ಗೃಹಗಳ ವ್ಯವಸ್ಥೆ ಇಲ್ಲ, ಯಾವುದೇ ಲಾಡ್ಜಿಂಗ್ಸ್ಗಳಿಲ್ಲ, ಜೊತೆಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ. ಇಲ್ಲಿ ನಿಮಗೆ ಒಂದು ಸಣ್ಣ ಪುಟ್ಟ ಅಂಗಡಿಗಳಿದೆ, ಕಾಫಿ ಕುಡಿಬೋದು ಅಥವಾ ಬಿಸ್ಕೆಟ್ ತಿನ್ಬೋದು, ಈ ರೀತಿ ಬಿಟ್ಟರೆ ನಿಮಗೆ ಊಟ ಮತ್ತು ತಿಂಡಿ ಏನು ಸಿಗೋದಿಲ್ಲ. ಜೊತೆಗೆ ಇಲ್ಲಿ ಲಾಡ್ಜಿಂಗ್ ವ್ಯವಸ್ಥೆ ಇಲ್ಲ, ಯಾರು ಲಾಡ್ಜಿಂಗು ಮಾಡ್ಕೊಂಡಿರೋಂಥದ್ದು ಇಲ್ಲ. ನಿಮಗೆ ಲಾಡ್ಜಿಂಗ್ ವ್ಯವಸ್ಥೆ ಬೇಕು ಅಂತೇಳಿದ್ರೆ ಇಲ್ಲಿಂದ 10 ಕಿಲೋಮೀಟ್ರ್ ಮುಂದೆ ಹೋಗಬೇಕು, ಟಿ ನರಸೀಪುರ ಅಂತೇಳಿ ಸಿಗುತ್ತೆ. ಅಥವಾ ನಿಮಗೆ ಈ ಕಡೆ ಹೋಗ್ತೀವಿ ಅಂತೇಳಿದರೆ ಬನ್ನೂರು ಅಂತೇಳಿ ಒಂದು 7 ಕಿಲೋಮೀಟ್ರ್ ಮುಂದೆ ಹೋದರೆ ಬನ್ನೂರು ಅಂತೇಳಿ ಸಿಗುತ್ತೆ. ನಿಮಗೆ ಅಲ್ಲಿ ನಿಮಗೆ ಲಾಡ್ಜಿಂಗ್ ವ್ಯವಸ್ಥೆ ಸಿಗುತ್ತೆ, ಒಂದು ಸಾಧಾರಣ ಲಾಡ್ಜಿಂಗ್ ವ್ಯವಸ್ಥೆ ಸಿಗುತ್ತೆ. ನಿಮಗೆ ಒಳ್ಳೆ ಅನುಕೂಲವಾಗಿರುವಂಥ ವ್ಯವಸ್ಥೆ ಸಿಗಬೇಕು, ಅಥವಾ ಒಳ್ಳೊಳ್ಳೆ ಹೋಟೆಲ್ಸು ಅಥವಾ ಸ್ಟಾರ್ ಕ್ಯಾಟಗರಿ ಬೇಕು ಅಂದರೆ ನೀವು ಮೈಸೂರಿಗೆ ಹೋಗಬೇಕು, 35 ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು, ಅಲ್ಲಿ ನಿಮಗೆ ಲಾಡ್ಜಿಂಗ್ ವ್ಯವಸ್ಥೆ ಇದೆ. ಬಟ್ ಈ ಊರಿನಲ್ಲಿ ನಿಮಗೆ ಯಾವುದೇ ಲಾಡ್ಜಿಂಗ್ ಇಲ್ಲ, ಯಾವುದೇ ಹೋಟೆಲ್ಸ್ ಇಲ್ಲ, ನಿಮಗೆ ಊಟ ತಿಂಡಿಗೆ ಮತ್ತು ಹೋಟೆಲ್ಸ್ ಇಲ್ಲ. ಸಣ್ಣ ಪುಟ್ಟದಾಗೇನೋ ಆ ಟೈಮಲ್ಲಿ ಸ್ವಲ್ಪ ತಕ್ಷಣಕ್ಕೇನೋ ಒಂದು ಇದಾಗ್ಬೋದು ಅಂದರೆ ನೀವು ಕಾಫಿ ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಬೋದು. ಸೊ ಭಾಳ ಧನ್ಯವಾದಗಳು ಸರ್. ಸೊ ಈ ವಿಡಿಯೋ ನೋಡಿ ಜಾಸ್ತಿ ಜನ ಇಲ್ಲಿ ಬರ್ತೀರಾ, ಗೈಡ್ ಸರ್ವಿಸ್ ತೊಗೊಳ್ತೀರಾ ಅಂತ ನಂಬಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ ಮತ್ತೆ ಸಿಗೋಣ. ಸೊ ಹಾಗಾದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದ್ಸರಿ ಹೇಳಿಬಿಡಿ. ಆಯಿತು ಸರ್, ತಗೊಳ್ಳಿ. 9036 850 9036850982 ಈ ನಂಬರಲ್ಲಿ ಇರ್ತೀನಿ. ಅಥವಾ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಇದೆ 7795733174. ನೀವು ಯಾವುದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ನಿಮಗೆ ಇಲ್ಲಿ ಸಿಗ್ತೀವಿ.